20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ಸರ್ವರಿಗೂ ನಾನು ವಿನಮ್ರವಾಗಿ ವಂದಿಸುತ್ತೇನೆ. ಕನ್ನಡ ಭುವನೇಶ್ವರಿ ದೇವಿಗೂ ನನ್ನ ವಂದನೆಗಳು. ಮುಂದಿನ ಪೀಳಿಗೆಗೆ ಜ್ಞಾನದಾನ ಮಾಡುವ ಹುದ್ದೆ ಇರಿಸಿಕೊಂಡು ಈ ಸಮ್ಮೇಳನ ನಡೆಯಬೇಕು ಎನ್ನುವ ಆಶಯ ನನ್ನದು. ನಮ್ಮಲ್ಲಿ ತುಂಬ ಮಂದಿ ಇಡೀ ನಮ್ಮ ಕುಂದಾಪುರ ತಾಲೂಕು ಯಾವ ರೀತಿಯ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ ಅಂತ ಹೇಳಿದರೆ ಅದು ವಿವರಿಸಿದರೆ ಇಡೀ ದಿವಸ ವಿವರಿಸಬೇಕು. ಪೂರ್ವದಲ್ಲಿ ಮಲೆನಾಡು, ಪಶ್ಚಿಮದಲ್ಲಿ ಘಟ್ಟಗಳ ಸಾಲು, ಪಶ್ಚಿಮದಲ್ಲಿ ವಿಶಾಲ ಕಡಲು, ಉತ್ತರಕ್ಕೆ ಉತ್ತರ ಕನ್ನಡ, ದಕ್ಷಿಣಕ್ಕೆ ದಕ್ಷಿಣ ಕನ್ನಡ. ನಮ್ಮ ಪೂರ್ವದಿಂದ ಮಲೆನಾಡಿನ ಪ್ರದೇಶ, ಇಲ್ಲಿ ಕರಾವಳಿ ಪ್ರದೇಶ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಪ್ರದೇಶ, ಅದರ ನಡುವೆ ಇರುವ ಈ ನಮ್ಮ ಕುಂದಾಪುರ ಎಂತಹ ಒಂದು ಪುಣ್ಯಭೂಮಿ ಅಂತ ಹೇಳಲಿಕ್ಕೆ ನಾವು ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. 100 ಗ್ರಾಮಗಳ ನಡುವೆ ಹರಿಯುವ ಪಂಚಗಂಗಾಳಿ ನದಿಗಳು, ನಿಸರ್ಗ ದೇವತೆ ನಮ್ಮ ಕುಂದಾಪುರ ತಾಲೂಕನ್ನು ವಿಶೇಷ ಕಾಳಜಿ ವಹಿಸಿ ರೂಪಿಸಿದಂತಿದೆ. ಸರಸ್ವತಿ ಈ ನೆಲಕ್ಕೆ ಅದ್ಭುತವಾಗಿ ಜ್ಞಾನ ನೀಡಿದ್ದಾಳೆ. ದೇವಿ ಲಕ್ಷ್ಮಿ ಅಪೂರ್ವವಾದ ಸಂಪನ್ಮೂಲ ನೀಡಿದ್ದಾಳೆ. ಶಕ್ತಿ ದೇವತೆ ಅಪೂರ್ವವಾದ ಬಲ ನೀಡಿದ್ದಾಳೆ. ಈ ಕಾರಣಕ್ಕಾಗಿ ಈ ನೆಲದಲ್ಲಿ ಹುಟ್ಟಿದ ಪ್ರತಿಭೆಗಳು ತಮ್ಮ ಅಪಾರ ಪಾಂಡಿತ್ಯದ ಮೂಲಕ ಭಾಷೆ, ಸಾಹಿತ್ಯ, ಸಂಗೀತ, ಜನಪದ ಕಲೆಗಳು ಎಲ್ಲ ವಿಷಯಗಳಲ್ಲೂ ವಿಶ್ವವೇ ಗೌರವ ನೀಡುವ ಸಾಧನೆಯನ್ನು ಮಾಡಿದ್ದಾರೆ. ಕುಂದಾಪುರಕ್ಕೆ ಅಪಾರ ಕೀರ್ತಿ ತಂದು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಹುಟ್ಟಿದ ಊರು ಗಂಗೊಳ್ಳಿ, ತಂದೆಯ ಊರು ಉಪ್ಪಿನಕುದ್ರು, ತಾಯಿಯೂರು ಕೋಟೇಶ್ವರದ ಗೋಪಾಡಿ, ಈಗ ನೆಲೆಸಿರೋ ಊರು ಕುಂಬಾಶಿ. ಬಹಳ ಪರಿಣಾಮ ಬೀರಿದ ಸ್ಥಳಗಳು. ಕುಂದಾಪುರ ನಮ್ಮ ತಾಲೂಕಿನ ರಾಜಧಾನಿ. ಇನ್ನೊಂದು ರಾಜಧಾನಿ ಅಂತ ಹೇಳಿದ್ರೆ ನಮಗೆ ಸ್ಫೂರ್ತಿ ನೀಡಿದ ಕೇಂದ್ರ. ಇನ್ನೊಂದು ಖುಷಿ ಅಂತ ಹೇಳಿದರೆ, ನಾನು ಹುಟ್ಟಿದ ಊರು ಗಂಗೊಳ್ಳಿಯಲ್ಲೂ ಸಾಹಿತ್ಯ ಸಮ್ಮೇಳನ ಆಗಿದೆ. ಆಮೇಲೆ ನಾನು ಬೆಳೆದ ಊರು ಅಜ್ಜಿ ಮನೆ ಗೋಪಾಡಿಯಲ್ಲೂ ಸಹ ನಾವು ಸಮ್ಮೇಳನವನ್ನು ಮಾಡಿದ್ದೇವೆ ಸೀತಾರಾಮ ಧನ್ಯರ ನೇತೃತ್ವದಲ್ಲಿ. ಆಮೇಲೆ ಕುಂದಾಪುರ ಸಹ ನಮ್ಮ ಸಾಂಸ್ಕೃತಿಕ ಕೇಂದ್ರ, ಕುಂದಾಪುರದಲ್ಲೂ ಸಮ್ಮೇಳನ ನಡೆದಿದೆ. ಹಾಗೆ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ನಾವು ಇದ್ದೇವೋ ಅಲ್ಲೆಲ್ಲ ಸಮ್ಮೇಳನ ನಡೆದಿತ್ತು. ಈಗ ಕುಂಬಾಶಿಯಲ್ಲಿ ನಾನು ನೆಲೆಸಿದ್ದೇನೆ, ಕುಂಬಾಶಿಯಲ್ಲೂ ಸಮ್ಮೇಳನ ನಡೀತಿದೆ. ಇದು ನಮ್ಮ ಜೀವನದ ಭಾಳ ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಆನೆಗುಡ್ಡೆಗೂ ಮತ್ತು ನಮಗೇನೋ ಒಂದು ರೀತಿಯಲ್ಲಿ ಧಾರ್ಮಿಕ ಹಾಗೂ ಭಾವನಾತ್ಮಕ ಸಂಬಂಧ. ಚಿಕ್ಕಂದಿನಿಂದಲೂ ಅಜ್ಜಿ ಮನೆಗೆ ಬಂದರೆ ಗುಡ್ಡ ಹತ್ತಿ ಆನೆಗುಡ್ಡೆಗೆ ಬರುವ ತವಕ. ಹರಿಹರ ದೇವಸ್ಥಾನಕ್ಕೆ ಹೋಗಿ ಮೆಟ್ಟಲುಗಳನ್ನು ಹತ್ತಿ ವಿನಾಯಕನ ದರ್ಶನಕ್ಕೆ ಬಂದರೆ ದೊಡ್ಡ ಸಾಧನೆ ಮಾಡಿದ ಒಂದು ಭಾವನೆ. ಬಂಡರ್ಸ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ನಮ್ಮದೊಂದು NSS ರಾಷ್ಟ್ರೀಯ ಸೇವಾಯೋಧನೆ ಸ್ಕೀಮ್ ಇದೆ. ಅಲ್ಲಿ ನಾನು ಕಲಿಯುವ ವರ್ಷದಲ್ಲಿ ಆನೆಗುಡ್ಡಿಯಲ್ಲಿ ಕ್ಯಾಂಪ್ ನಾವು ಶಿಬಿರ ಮಾಡಿತ್ತು. ಆ ಶಿಬಿರ ಮಾಡಿದಾಗ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಏನಂತ ಹೇಳಿದರೆ, ಆನೆಗುಡ್ಡಿಯಲ್ಲಿ ಹಾಗೆ ಮೇಲೆ ಬರಲಿಕ್ಕೆ ರಸ್ತೆ ಇರಲಿಲ್ಲ. ಗುಡ್ಡತ್ತಿ ಬರಬೇಕು, ಮೆಟ್ಲತ್ತಿ ಬರಬೇಕು. ಹಾಗೆ ನಮಗೂ ಕೊಟ್ಟ ಕಾಯಕ ಅಂತ ಹೇಳಿದ್ರೆ ಆನೆಗುಡ್ಡೆ ರಸ್ತೆ ನಿರ್ಮಾಣ ಮಾಡಬೇಕಂತ. ಈ ಆನೆಗುಡ್ಡ ರಸ್ತೆ ನಿರ್ಮಾಣ ಮಾಡೋದಷ್ಟು ಸುಲಭ ಉಂಟಾ? ಪಿಕ್ಕಾಸಿ ಹಾಕಿದರೆ ಅದು ಮೇಲೆ ಬರುತ್ತದೆ, ಕಬ್ಬಿಣದ ಹಾಗೆ ಇಲ್ಲಿನ ಕಲ್ಲು. ಏನು ಮಾಡಿದ್ರು ಆದರೂ ನಾವು 40 ಮಂದಿಯಲ್ಲಿ ಒಂದು ಗ್ರೂಪಿಗೆ ನಾನು ಲೀಡರ್ ಆಗಿದ್ದೆ. 40 ಮಂದಿ 10 ದಿವಸ ಕೈಗೆ ಬೊಬ್ಬೆ ಮಾಡಿಕೊಂಡು ರಸ್ತೆಗೊಂದು ರೂಪ ಕೊಟ್ಟಿದ್ದೇವೆ. ಆಮೇಲೆ ಲೋಕೋಪಯೋಗಿ ಇಲಾಖೆಯವರು, ಗ್ರಾಮ ಪಂಚಾಯತ್ನವರು ಅದನ್ನು ಇನ್ನಷ್ಟು ಸರಿ ಮಾಡಿ ಈಗ ಒಳ್ಳೆಯ ರೂಪ ಬಂದಿದೆ. ಹಾಗಾಗಿ ಯಾರ್ಯಾರು ವಾಹನಗಳನ್ನು ತಗೊಂಡು ಈ ರಸ್ತೆಗೆ ಬರ್ತಾರೋ ಅವರೆಲ್ಲ ನಮಗೆ ಕೃತಜ್ಞತೆ ಹೇಳಬೇಕಂತ ನಾನು ಬಯಸ್ತೇನೆ. ಕಾಲೇಜಿಗೂ ನಮಗೂ ಬಂಡರ್ಕಾಸ್ ಕಾಲೇಜಿಗೂ. ಈ ತಾಲೂಕಿನ ಜನಸಂಖ್ಯೆ 4 ಲಕ್ಷವಾದರೂ ದೇಶದ 100 ಜನರು ಮೆಚ್ಚುವ ಸಾಧನೆ ನಮ್ಮವರು ಮಾಡಿದ್ದಾರೆ. ಈ ಸಾಧನೆಯ ಪಟ್ಟಿಯೇ ದೊಡ್ಡದಿದೆ. ಸ್ವಾತಂತ್ರ್ಯ ಹೋರಾಟದಲ್ಲೂ ನಮ್ಮವರ ತ್ಯಾಗ ಹೋರಾಟ ಅವಿಸ್ಮರಣೀಯ. ಇಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಸಾಧಕರ ಪರಿಚಯ ಯಾವ ರೂಪದಲ್ಲಾದರೂ ಮಾಡಬೇಕು ಎನ್ನುವ ನಮ್ಮದು ಆಸೆ ಇತ್ತು. ನಾವು ಗೋಪಾಡಿಯಲ್ಲಿ ಸಮ್ಮೇಳನ ಮಾಡಿದಾಗ ಸಾಧಕರನ್ನು, ಇಡೀ ನಮ್ಮ ಕುಂದಾಪುರ ತಾಲೂಕಿನ ಸಾಧಕರನ್ನು ಸ್ಮರಿಸುವ ಒಂದು ಗೋಷ್ಠಿಯನ್ನೇ ಮಾಡಿತ್ತು. ಕುಂದಾಪುರ ಗೋಷ್ಠಿ, ವೈದ್ಯಕೀಯ ಗೋಷ್ಠಿ ಮತ್ತು ತಾಲೂಕಿನ ಸಾಧಕರನ್ನು ಸ್ಮರಿಸುವ ಗೋಷ್ಠಿ ಎಲ್ಲ ಕಡೆದು ಮಾಡಬೇಕಂತಲ್ಲ, ಆದರೆ ಅವರನ್ನು ಪರಿಚಯಿಸುವಾಗೆ ಒಂದು ಪ್ರಯತ್ನ ಮಾಡಬೇಕು. ನಾನು ಉಮೇಶ್ ಪೋತನ್ರ ಹತ್ರ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರ ಹತ್ರ, ಅದರಲ್ಲೂ ನಮ್ಮ ಸುಬ್ರಹ್ಮಣ್ಯ ಶೆಟ್ಟರು ಮತ್ತು ನಮ್ಮ ನರೇಂದ್ರ ಕುಮಾರ್ ಅವರು ಅದರಲ್ಲಿ ಬಹಳ ಚಾಕ್ಯತೆ ಹೊಂದಿದವರು. ನರೇಂದ್ರ ಕುಮಾರ್ ಅವರು ಚಲನಚಿತ್ರ ಮಾಡಿದವರು. ಈ ಎಲ್ಲ ನಮ್ಮ ಯಾರ್ಯಾರು ನಮ್ಮಲ್ಲಿ ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, 100ಕ್ಕೂ ಹೆಚ್ಚು ಮಂದಿ ಇದ್ದಾರೆ, ಕುಂದಾಪುರ ತಾಲೂಕು ಹೆಸರು ಕೊಟ್ಟವರಿದ್ದಾರೆ. ಅವರ ಹೆಸರಲ್ಲಿ ಒಂದು ಸಾಕ್ಷ್ಯ ಚಿತ್ರ ಮಾಡಿ ಅದು ವಿದ್ಯಾರ್ಥಿಗಳಿಗೆ ಅಥವಾ ಸಮಾಜಕ್ಕೆ ತೋರಿಸುವ ಹಾಗೆ ಮಾಡಬೇಕಂತ ಹೇಳುವ ಒಂದು ಉದ್ದೇಶ ಅಥವಾ ಬೇಡಿಕೆಯನ್ನು ನಾನು ಇಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಎಲ್ಲರಿಗೂ ಫೋಟೋ ಪ್ರತಿಯೊಂದು ತೋರಿಸ್ಲಿಕ್ಕೆ ಆಗೋದಿಲ್ಲ.
ನಮ್ಮಲ್ಲಿ ಪ್ರಥಮವಾಗಿ ನಮ್ಮ ಕಾದಂಬರಿ ಮಾಡಿದವರು ಸಹ ನಮ್ಮವರೇ, ಲಘು ಕಾದಂಬರಿ ಮಾಡಿದವರು ನಮ್ಮವರೇ, ಚಲನಚಿತ್ರ ರಂಗದಲ್ಲಿ ಬಾಲಿವುಡ್ಡ ನಾಡಿದ ಗುರುದತ್ ಪಡ್ಕೊಂಡಂಥವ್ರು ನಮ್ಮವರೇ. ಎಲ್ಲ ಯಾರ್ಯಾರು ನೋಡಿದ್ದೀರಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಪತ್ರಿಕೋದ್ಯಮದಲ್ಲೂ ಸಹ ಇವತ್ತು 75ಕ್ಕೂ ಹೆಚ್ಚು ಮಂದಿ ನಮ್ಮ ರಾಜ್ಯದಲ್ಲಿದ್ದಾರೆ, 25 ಮಂದಿ ಬೆಂಗಳೂರಿನಲ್ಲಿದ್ದಾರೆ, ದೊಡ್ಡ ದೊಡ್ಡ ಸಾಹಸ ಮಾಡಿದವರು. ಯಾರನ್ನು ಪರಿಚಯಿಸುವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಅದಕ್ಕೆ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕಾಗ್ತದೆ. ಅದರ ಸಾಕ್ಷ್ಯಚಿತ್ರ ರೂಪದಲ್ಲಿ ಅದನ್ನು ಒಂದು ಮಾಡಿದರೆ ಖಂಡಿತ ಕುಂದಾಪುರ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮ್ಮೇಳನಗಳಲ್ಲಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗಂತೂ AI ಸಹ ಬಂದಿದೆ, ಹಾಗಾಗಿ ಅದರ ಒಂದು ಪ್ರಯೋಜನವೂ ಸಹ ಪಡಿಬೋದು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಅದರ ಒಂದು ಬೇಡಿಕೆ ಮುಖ್ಯವಾಗಿ ಈ ಸಮ್ಮೇಳನದಲ್ಲಿ ನಮ್ಮ ಉದ್ದೇಶ ಅಂತ ಹೇಳಿದರೆ, ಈಗ ನರೇಂದ್ರ ದೇರ್ಲ ಅವರು ಹೇಳಿದರು, ಬಾಲಕಂಠ ಶೆಟ್ಟರು ಹೇಳಿದರು, ಮತ್ತು ಎಲ್ಲ ಅತಿಥಿಗಳು ಹೇಳಿದರು, ನಾವು ಕಿರಿಯರಿಗೆ ಜ್ಞಾನದಾನ ಮಾಡುವ ಕೆಲಸವನ್ನು ಮಾಡಬೇಕು. ಎಷ್ಟೋ ವಿಷಯಗಳು ನಮ್ಮ ಊರೋ ಅಥವಾ ನಮ್ಮ ವಿಚಾರಗಳು ನಮ್ಮ ಜನರಿಗೆ ಗೊತ್ತಿಲ್ಲ. ನಾವು ಎಷ್ಟೋ ಸ್ಪರ್ಧೆಗಳನ್ನು ಮಾಡಿದಾಗ, ಸಾಮಾನ್ಯ ಜ್ಞಾನ ಸ್ಪರ್ಧೆಗಳನ್ನು ಕಾಲೇಜು ವಿದ್ಯಾರ್ಥಿಗಳು ಮಾಡಿದಾಗ 100ರಲ್ಲಿ 20 ಅಂಕ ಮಾತ್ರ, 20 ಅಲ್ಲ, ಕೆಲವರು 19 ಅಂಕ, ಹೈಯೆಸ್ಟ್ ಅಂದರೆ 19. ಅಷ್ಟು ನಮ್ಮಲ್ಲಿ ಸಾಮಾನ್ಯ ಜ್ಞಾನದ ಕೊರತೆ ಇದೆ. ಅಂತಹ ಒಂದು ಕೊರತೆಯನ್ನು ನೀಗಿಸಬೇಕಿದ್ರೆ ಸಾಹಿತ್ಯ ನಮ್ಮ ಚಳವಳಿ ಏನಿದೆ, ಅಭಿಯಾನ ಏನಿದೆ, ಅದು ಕಿರಿಯರ ಹತ್ರ ಹೋಗಬೇಕು, ವಿದ್ಯಾರ್ಥಿಗಳ ಹತ್ರ ಹೋಗಬೇಕು. ಅದಕ್ಕಾಗಿ ನಮ್ಮವರನ್ನು ತಿಳಿಸುವ ಪ್ರಯತ್ನದಲ್ಲಿ ಒಂದು ಸಾಕ್ಷ್ಯಚಿತ್ರ ಮಾಡಿ ಜ್ಞಾನದಾನ ಮಾಡುವ ಕೆಲಸ ಆಗಲಿ ಅಂತ ನನ್ನ ಆಶಯ. ನಿಮಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇದೊಂದು ಕೋಟೇಶ್ವರದ ಪರಿಚಯ, ಈ ಕುಂಬಾಶಿಯ ಪರಿಚಯ ತಗೊಳ್ಳಿ, ಕೋಟೇಶ್ವರದ ಪರಿಚಯ ತಗೊಳ್ಳಿ. ಇಡೀ ನಮ್ಮ ತಾಲೂಕು ಹೇಳಲಿಕ್ಕೆ ಹೋದರೆ ನಾನು 2 ದಿವಸ ಹೇಳಬೇಕಾಗ್ತದೆ. ಈ ನಮ್ಮ ಕೋಟೇಶ್ವರದ ಮಾಗಣೆ ಗ್ರಾಮಗಳನ್ನೇ ಪರಿಗಣಿಸಿದರೆ, ಹೂವಿನಕೆರೆಯಲ್ಲಿ ಜನಿಸಿದ ಪೂಜ್ಯ ವಾದಿರಾಜ್ಯ ಸಾರ್ವಭೌಮರು ಕಾವ್ಯಕ್ಕೆ ನೀಡಿದ ಕೊಡುಗೆ ದೊಡ್ಡದು. ವಾದಿರಾಜ್ಯ ಸಾರ್ವಭೌಮರ ಕಾವ್ಯವನ್ನು ತಲೆ ಮೇಲೆ ಹೊತ್ತುಕೊಂಡು ಎಲ್ಲೆಲ್ಲೂ ಹೋಗ್ತಿದ್ರಂತೆ. ಪುಣೆಯ ರಾಜ ಸಹ ಅವರನ್ನು ಅಷ್ಟು ಗೌರವ ಮಾಡಿದಂಥ ಅದರ ಪ್ರತೀತಿ ಇದೆ. ಅಂತಹ ವಾದಿರಾಜ ಸ್ವಾಮಿಗಳ ಒಂದು ಹೂವಿನಕೆರೆಯಲ್ಲಿ ಹುಟ್ಟಿದ ಊರಿದು. ನಮ್ಮ ಈ ಒಂದು ಪರಿಸರದಲ್ಲಿ ವಿಶ್ವಂಬರ ಉಪಾಧ್ಯಾಯರಿದ್ದಾರೆ. ವಿಶ್ವಂಬರ ಉಪಾಧ್ಯಾಯರು ಇದೇ ಪರಿಸರದ ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ದೊಡ್ಡದು. ಶಿಕ್ಷಕರಾಗಿ, ಸಾಹಿತ್ಯವಾಗಿ, ನಾಟಕಕಾರರಾಗಿ, ಕವಿಯಾಗಿ ಅಪಾರವಾದ ಸಾಧನೆ ಮಾಡಿದವರು. ಕುಂದಾಪುರ ಕನ್ನಡದ ಬಗ್ಗೆ ಅರಿವು ಮೂಡಿಸಲು ಅವರು ಕುಂದ ಕನ್ನಡ ಶಬ್ದ ನಿಧಿ ಎನ್ನುವುದನ್ನು ನಿಘಂಟನ್ನು ಮಾಡಿದವರು. ನಮ್ಮಲ್ಲಿ ಕೋಟದಲ್ಲೂ ಬೇರೆಯವರು ಅದನ್ನು ಪ್ರಯತ್ನ ಮಾಡಿದ್ದಾರೆ, ನರೇಂದ್ರ ಕುಮಾರ್ ಹೇಳಿದರು ಆ ಸಂದರ್ಭದಲ್ಲಿ. ಆದರೆ ನಾವು ಅದಕ್ಕೊಂದು ಗ್ರಂಥರೂಪ ನೀಡಿ ಎಲ್ಲ ಶಾಲೆಗಳಿಗೆ ಎಲ್ಲರಿಗೂ ಹೋಗುವಾಗ ಮಾಡಿದವರು ನಮ್ಮ ವಿಶ್ವಂಬರ ಉಪಾಧ್ಯಾಯರು, ಇದೇ ಪರಿಸರದವರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ, ಇದೇ ನಮ್ಮ ಆಡಿಯಲ್ಲಿ ಮಧುವನ ಅಂತ ಒಂದು ಜಾಗ ಮಾಡಿ ಅಲ್ಲಿ ಕವಿಗೋಷ್ಠಿ, ಸಾಹಿತ್ಯಗೋಷ್ಠಿ ಎಲ್ಲ ನಮ್ಮ ವಿಶ್ವಂಬರ ಉಪಾಧ್ಯಾಯರು ಮಾಡ್ತಾಯಿದ್ರು. ಆ ಪ್ರಕೃತಿಯ ನಡುವೆ ಸಾಹಿತ್ಯಗೋಷ್ಠಿ ಮಾಡಿದ ಮಹಾನುಭಾವರವರು. ನಮ್ಮ ವಾದಿರಾಜರ ಹಾಡುಗಳನ್ನು ಸಹ ಯಾವ್ಯಾವ ರೀತಿಯಲ್ಲಿ ಅದನ್ನು ಅವರು ಪರಿಚಯ ಮಾಡಿದ್ರು ಅಂತ ಹೇಳಿದರೆ, ಎನ್ನ ಮನದ ಡೊಂಕ ತಿದ್ದಯ್ಯ ಗೋಪಾಲಕೃಷ್ಣ ಅನ್ನೋ ವಾದಿರಾಜರದೊಂದು ಪದ್ಯ ಇದೆ. ಎನ್ನ ಮನವ ಡೊಂಕ ತಿದ್ದಯ್ಯ ಗೋಪಾಲಕೃಷ್ಣ ಅಂದರೆ ನಮ್ಮ ಹಿರಿಯ ದಾಸವರಣ್ಯರು ಸಹ ಸಮಾಜವನ್ನು ತಿದ್ದಲಿಕ್ಕಾಗಿ ಏನೇನೆಲ್ಲ ಹಾಡುಗಳನ್ನು ಹಾಡಿದರು ಅನ್ನೋ ಬಗ್ಗೆ ವಿಶ್ವಂಬರ ಉಪಾಧ್ಯಾಯರದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದರಲ್ಲಿ ಕುಂಬಾಶಿ ನರಸಿಂಹ ಕಾಮತ್ ಅಂತ ನಮ್ಮ ಕುಂಬಾಶಿಯವರು ಇದ್ದಾರೆ, KN ರಾವ್ ದಾಂಡೇಲಿ ಅಂತ. ಬರಿಗಾಲಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಅವರು. ನಮ್ಮ ಸುಭಾಷ್ ಚಂದ್ರ ಬೋಸರ ನಮ್ಮ ಸೈನಾಧಿಕಾರಿಯಾಗಿದ್ದವರು, ಸುಭಾಷ್ ಚಂದ್ರ ಬೋಸರ ತಂಡದಲ್ಲಿ ಸೈನಾಧಿಕಾರಿಯಾಗಿದ್ದವರು, ಸಸ್ಯಶಾಸ್ತ್ರ ತಜ್ಞರು, ತುಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೂ ಈ ಕುಂಬಾಶಿ ನೆಲದಲ್ಲಿ ಕುಂಬಾಶಿ ನರಸಿಂಹ ಕಾಮತ್ ಅಂತ ಹೇಳೋದನ್ನು KN ರಾವ್ ದಾಂಡೇಲಿ ಅಂತ ಯಾಕೆ ಮಾಡಿದರೆ ಕೇಳಿದರೆ, ಅವರು ಹೇಳಿದರು, ನಾನು ಯುವೇಶೇಣಿ ಅಂತ ನನ್ನ ಹೆಸರನ್ನು ಮಾಡಿದಾಗೆ. ಅಲ್ಲಿ ನಾವು ಉತ್ತರ ಕನ್ನಡದಲ್ಲಿ ದಾಂಡೇಲಿಯಲ್ಲಿ ಅವರಿಗೆ ಸರ್ಕಾರದ ಭೂಮಿ ಸಿಕ್ಕಿದಾಗ ಅಲ್ಲಿ ನಾನು ತುಂಬ ಪತ್ರಿಕೆಗೆ ಅವರೆಲ್ಲ ವಿಚಾರಗಳನ್ನು ಬರೆದ ಲೇಖನಗಳನ್ನು ಬರೆದು ಕಳಿಸಿದ್ರಂತೆ. ಆಗ ಉತ್ತರ ಕನ್ನಡಕ್ಕೂ ಮತ್ತು ನಮಗೂ ಸ್ವಲ್ಪ ಕೆಲವು ವಿಷಯದಲ್ಲಿ ಒಂದು ಸ್ಟೇಟಸ್ಸಿನ ಒಂದು ಸಮಸ್ಯೆ ಇತ್ತು. ದಕ್ಷಿಣ ಕನ್ನಡದವರು ಬಹಳ ಬುದ್ಧಿವಂತರಂತ ಹೇಳುವಂಥದ್ದು. ಎಂತ ಮಾಡಿದರೂ ನರಸಿಂಹ ಕಾಮತ್ ಅಂತ ಹಾಕೋದಿಲ್ಲ ಅಂತ. ಆಗ ಅವರಿಗೆ ಒಬ್ಬ ಪತ್ರಕರ್ತ ಹೇಳಿದ್ರಂತೆ, ನೀವು ನಿಮ್ಮ ಹೆಸರನ್ನು KN ರಾವ್ ದಾಂಡೇಲಿ ಅಂತ ಮಾಡಿ, ಖಂಡಿತ ಬರ್ತದೆ ನೋಡಿ ಅಂತ. ಆನಂತರ KN ರಾವ್ ದಾಂಡೇಲಿ ಅಂತ ಮಾಡಿದರು. ಎಲ್ಲ ಪತ್ರಿಕೆಯಲ್ಲೂ ಸಹ ಅವರ ಬರಹ, ಲೇಖನ, ಅಂಕಣ ಎಲ್ಲ ಬರಲಿಕ್ಕೆ ಸಾಧ್ಯ ಆಯಿತು. ಅಂತಹ ಮಹಾನುಭಾವರು 13
ಭಾಷೆಗಳನ್ನು ಬಲ್ಲವರು ಮತ್ತು 8 ಭಾಷೆಗಳಲ್ಲಿ ಬರೆಯಬಲ್ಲರು ಅಂಥ ಒಂದು ಮಹಾನುಭಾವರು ಹುಟ್ಟಿದ್ದು ಇದು ಕುಂಬಾಶಿಯಲ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬ ಪಡ್ತೇನೆ. ಯಾಕಂದರೆ ಅಂಥ ಒಂದು ಅದ್ಭುತವಾದ ಪಾಂಡಿತ್ಯರು. ಮತ್ತು ನಮ್ಮ ಕುಂಬಾಶಿ ಐರೋಡಿ ರಾಮಗಾಣಿಗರು ವಿಚಾರ ನಮ್ಗೆ ಗೊತ್ತಿದೆ. ಇಲ್ಲಿ ರವಿರಾಜರು ನಮ್ಮ ತಂಡದಲ್ಲಿ ಇದ್ದಾರೆ. ರಾಮಗಾಣಿಗರು ಒಬ್ಬ ಶಿಕ್ಷಕರಾಗಿ, ಅದು ಯಾವುದೇ ಭಾಷೆ, ಕನ್ನಡ ಭಾಷೆ ಆಗಲಿ ಇಂಗ್ಲೀಷ್ ಭಾಷೆ ಆಗಲಿ, ಎಷ್ಟು ಮಕ್ಕಳನ್ನು ಪ್ರೀತಿ ಮಾಡಿ ಶಿಕ್ಷಕರಾಗಿ ಖ್ಯಾತರಾಗಿದ್ದರು ಅಂತ ಹೇಳಿದರೆ ಅವರು ಕೋಟೇಶ್ವರದಲ್ಲಿ ಸೇವೆ ಸಲ್ಲಿಸಿದರು. ಆಮೇಲೆ ಯಕ್ಷಗಾನ ಭಾಗವತರಾದರು. ಶಿವರಾಮ್ ಕಾರಂತರು ಯಾರನ್ನಾರು ಮೆಚ್ಚುವುದಿಲ್ಲ, ಭಾಗವತಿಕೆ ಆಗಲಿ ತಾಳದಲ್ಲಾಗಲಿ ಮೆಚ್ಚುವುದಿಲ್ಲ. ಶಿವರಾಮ್ ಕಾರಂತರು ಐರೋಡಿ ರಾಮಗಾಣಿಗರನ್ನು ಮೆಚ್ಚಿ ಅವರನ್ನು ಸಹ ವಿದೇಶಕ್ಕೆಲ್ಲ ಕರ್ಕೊಂಡು ಹೋದವರು. ಅಂತಹ ಐರೋಡಿ ರಾಮಗಾಣಿಗರು ಹುಟ್ಟಿದ ಪ್ರದೇಶ ಈ ನಮ್ಮ ಕುಂಬಾಶಿ. ಆಮೇಲೆ ಈ ಪ್ರದೇಶದಲ್ಲಿ ಶಾಂತಾ ಸುರೇಶ್ ಹೆಬ್ಬಾರ್ ಅಂತ ನಮ್ಮ ಕುಂದಪ್ರಭದಲ್ಲಿ ಧಾರಾವಾಹಿ ಬರುತ್ತಿದ್ದರು. ಅವರು ಬರೆದ ಒಂದು ಪುಸ್ತಕ ಸಹ ನಾವು ಪ್ರಕಟಣೆ ಮಾಡಿದ್ದೆವು. ಒಳ್ಳೆಯ ಕಾದಂಬರಿಗಾರ್ತಿ. ಈಗ ಮದುವೆ ಆದ ಮೇಲೆ ಸ್ವಲ್ಪ ಅದನ್ನು ಬಿಟ್ಟಿದ್ದಾರಂತ ಕಾಣ್ತದೆ. ಹಾಗೆ ಈ ಒಂದು 452 ಹೆಕ್ಟೇರ್ ವಿಸ್ತಾರವಾಗಿರೋ ಕುಂಬಾಶಿಯಲ್ಲಿ 5,000 ಜನ ಮಾತ್ರ ಇದ್ದರೂ ಸಹ ಕುಂಬಾಶಿ ನೆಲದ ಜನರ ಗುಣ, ಸ್ನೇಹಪರತೆ, ಮಿತ್ರತ್ವವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಉತ್ತಮವಾದ ಒಂದು ಪುಣ್ಯಭೂಮಿ ಕುಂಬಾಶಿ, ಕುಂದಾಪುರ, ನಮ್ಮ ಕುಂಬಾಶಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಪರಿಸರದ ನೀವು ಲೆಕ್ಕಕ್ಕೆ ಹಿಡಿದ್ರೆ ಕೋಟೇಶ್ವರ ಪರಿಸರದ ಒಂದು ಪರಿಸರ ಅಂತ ಹೇಳಿದರೆ ಒಂದು ಪ್ರಸಿದ್ಧ ಸಾಹಿತಿಗಳ ಹಡಗು ಇದ್ದ ಹಾಗೆ. ಸೂರ್ಯನಾರಾಯಣ ಚಡಗ, ಚಂದ್ರಶೇಖರ್ ಚಡಗ ಸಹೋದರರು, GK ಐತಾಳ್, ಗಾಯತ್ರಿ ನಾವ್ಡ, ತಾರಾ ಭಟ್, ಶಾರದಾ ಭಟ್, ಮಾಧುರಿ ಕೃಷ್ಣ ಇವರದೆಲ್ಲ ಸಾಹಿತ್ಯವನ್ನು ಪ್ರಕಟಿಸಿದ ಭಾಸ್ಕರಾಚಾರ್ಯ, ಕೋಟೇಶ್ವರ ಸೂರ್ಯನಾರಾಯಣ ರಾವ್, KV ಕೃಷ್ಣಯ್ಯ, ನಾರಾಯಣ ಉಪಾಧ್ಯಾಯ, KK ಕಾಳವರ್ಕರ್, ಶ್ರೀನಿವಾಸ್ ಕಾಳವರ, ಹೀಗೆ ಎಲ್ಲವೂ ಇವರು ಸಹ ಎಲ್ಲ ಇದೇ ಪರಿಸರದ ಕೋಟೇಶ್ವರದಲ್ಲಿ ಇಷ್ಟು ಒಳ್ಳೆಯ ಕಾದಂಬರಿ ಬಾರಿ ಇದ್ದಾರೆ ಅಂತ ಹೇಳಿದರೆ ಇಡೀ ನಮ್ಮ ಕುಂದಾಪುರ ತಾಲೂಕಲ್ಲಿ ಎಷ್ಟು ಜನ ಇದ್ದಿರ್ಬೋದು ಹೇಳಿ. ಕೋಟೇಶ್ವರ ಅಂತ ಒಂದು ಪ್ರಸಿದ್ಧ ಭೂಮಿ. ಈ ಕೋಟೇಶ್ವರ ಮಾಗಣೆ ಅಂತ ಹೇಳೋದು ಸಾಹಿತ್ಯ ಸಂಸ್ಕೃತಿಯಲ್ಲಿ ಅಷ್ಟು ಉತ್ತಮವಾದ ಹೆಸರು ಗಳಿಸಿದ್ದು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನೀವು ಆ ಕಡೆ ಹೋಗಿ ಕೋಣಿ ಹತ್ರ ಹೋಗಿ ಮೂರೂರು ಚಂದ್ರ ಇದ್ದಾರೆ. ಈ ಕಡೆ ನೀವು ಬಂದರೆ ಬೆಳಗೋಡು ಹತ್ರ ಹೋದರೆ ನಮ್ಮ ಬೆಳಗೋಡು ರಮೇಶ್ ಭಟ್, ಉಮೇಶ್ ಭಟ್ರಿದ್ದಾರೆ. ಅಂದರೆ ಈ ಪರಿಸರವೇ ಒಂದು ಸಾಹಿತ್ಯಿಕ ಪರಿಸರ. ಅದರಲ್ಲೂ ನಮ್ಮ ಶಿಲ್ಪಶಾಲೆ ಶಿಲ್ಪಿ ಲಕ್ಷ್ಮಣ ಆಚಾರ್ಯರಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಶಿಲ್ಪಿ ಲಕ್ಷ್ಮಣ ಆಚಾರ್ಯರು. ಅವರ ಪ್ರದೇಶ ಸಹ ನಮ್ಮ ಕುಂಬಾಶಿ ಕೋಟೇಶ್ವರ ಮಾಗಣೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇಂಥ ಒಂದು ಪರಿಸರ, ವಿನಾಯಕ ದೇವಸ್ಥಾನ ಇದೆ, ಸೂರ್ಯನಾರಾಯಣ ದೇವಸ್ಥಾನ ಇದೆ, ಹರಿಹರ ದೇವಸ್ಥಾನ ಇದೆ, ವಿಷ್ಣುಮೂರ್ತಿ ದೇವಸ್ಥಾನ ಇದೆ, ಚಂಡಿಕಾ ಪರಮೇಶ್ವರ ದೇವಸ್ಥಾನ ಇದೆ, ನಮ್ಮ ದುರ್ಗಾ ಪರಮೇಶ್ವರ ದೇವಸ್ಥಾನ ಇದೆ, ಅಯ್ಯಪ್ಪ ದೇವಸ್ಥಾನ ಇದೆ. ಇದು ನಮ್ಮ ಗೌತಮ ಕ್ಷೇತ್ರ ಅಂತ ಹೇಳೋದು ನಿಜವಾಗಲೂ ಪುಣ್ಯಭೂಮಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಹಾಗಾಗಿ ಈ ಒಂದು ಪುಣ್ಯಭೂಮಿಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಸಿ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ನನಗೆ ಮಾಡೋದಕ್ಕೆ ನಾನು ಎಲ್ಲರಿಗೂ ಋಣಿಯಾಗಿದ್ದೇನೆ. ಎಲ್ಲ ನಮ್ಮ ನರೇಂದ್ರ ದೇರ್ಲ ಅವರು, ಬಾಲಕೃಷ್ಣ ಶೆಟ್ಟರು, ಉಳಿದ ಅತಿಥಿಗಳೆಲ್ಲ ಸಮಾಜ ಈಗ ಹೇಗಿದೆ ಮತ್ತು ಹೇಗೆ ಮುಂದೆ ಇರಬೇಕು ಅನ್ನೋ ಬಗ್ಗೆ ಭಾಳ ಮಾರ್ಮಿಕವಾಗಿ ಮಾತನಾಡಿದರು. ನಾನು ಕುಂದಾಪುರ ತಾಲೂಕಿನ ಸಮ್ಮೇಳನ ಆದ್ದರಿಂದ ತಾಲೂಕಿನ ಪರಿಸರದ ವಿಚಾರವನ್ನು ಇಟ್ಕೊಂಡು ಅದನ್ನು ಮಾತಾಡ್ತಿದ್ದೇನೆ. ಸಾಹಿತ್ಯ ಸಮ್ಮೇಳನ ಬೇಕೇ ಅನ್ನೋ ಬಗ್ಗೆ ಚರ್ಚೆ ತುಂಬ ನಡೀತದೆ. ನೀವೆಲ್ಲ ಇಷ್ಟೆಲ್ಲ ಜನ ಸೇರಿದಾಗ, ಸಾಹಿತಿ ಬಂಧುಗಳು ಸೇರಿದಾಗ ಸಾಹಿತ್ಯ ಸಮ್ಮೇಳನ ಬೇಕೇ ಅಂತ ಪ್ರಶ್ನೆ ಕೇಳೋದೇ ತಪ್ಪಾಗ್ತದೆ. ಸಾಹಿತಿಗಳೆಲ್ಲ ಒಂದೆರಡು ಸೇರ್ಲಿಕ್ಕಾಗ್ತದೆ, ಸಾಹಿತ್ಯಾಸಕ್ತರು ಒಂದೆರಡು ಸೇರ್ಲಿಕ್ಕಾಗ್ತದೆ, ಪರಸ್ಪರ ವಿಚಾರ ವಿನಿಮಯ ಆಗ್ತದೆ, ಹೊಸ ಹೊಸ ವಿಚಾರಗಳು ನಿಮಗೆ ತಿಳಿತದೆ, ಸಮಸ್ಯೆಗಳು ತೀರುತ್ತದೆ, ಮುಂದೆ ಇನ್ನಷ್ಟು ಏನು ಮಾಡ್ಬೋದು ಅನ್ನೋ ಬಗ್ಗೆ ಮಂಥನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಹಿತ್ಯ ಸಮ್ಮೇಳನ ಬೇಕು, ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕು. ಸಾಹಿತಿಗಳು, ಸಾಹಿತ್ಯಾಸಕ್ತರು, ಸಾಧಕರು ಪರಸ್ಪರ ಒಗ್ಗೂಡಿ ಪರಿಚಯಿಸಿಕೊಳ್ಳುವ, ವಿಮರ್ಶೆ ಮಾಡುವ ಸದಾವಕಾಶ ಸಮ್ಮೇಳನಗಳಿಂದ ಸಾಧ್ಯ ಆಗ್ತದೆ. ಯುವಜನರಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಮಾನಿ ಲೇಖಕರನ್ನು ಕಾಣುವ ಭಾಗ್ಯ, ಆಸಕ್ತರಿಗೆ ಪುಸ್ತಕ ಖರೀದಿಸುವ ಭಾಗ್ಯ, ಹೀಗೆ ಹಿರಿಯರಿಗೆ ಕಿರಿಯರಿಗೆ ಪಾಂಡಿತ್ಯಪೂರ್ಣ ಭಾಷಣಗಳನ್ನು ಕೇಳುವ ಅವಕಾಶ. ಕಳೆದ 19 ಸಮ್ಮೇಳನಗಳಲ್ಲಿ ಭಾಳಷ್ಟು ವಿಷಯಗಳು ಪುನರಾವರ್ತನೆಗೊಂಡಿವೆ, ಹಲವುಗಳು ನಿರ್ಣಯ ಆಗಿವೆ. ಅದರ ನಿರ್ಣಯಗಳಿಗೆ ಹೆಚ್ಚು ಶಕ್ತಿ ಇರುವುದಿಲ್ಲ. ಅದರ ಸಮ್ಮೇಳನಗಳು ಅರ್ಥಪೂರ್ಣವಾಗಿ ಸಾರ್ಥಕವಾಗಿ ನಡೆದರೆ ಸಾಹಿತ್ಯಾಸಕ್ತರಿಗೆ, ಸಾಹಿತಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಇನ್ನಷ್ಟು ಖುಷಿಯಾಗಿ ಸಾಹಿತ್ಯದ ಬಗ್ಗೆ ಒಂದು
ನಮ್ಮ ಉತ್ತಮವಾದ ಭಾವನೆಗಳು ಉಂಟಾಗ್ತವೆ. ಸಮ್ಮೇಳನ ನಡೆಸುವ ಸಂತೋಷ ಸಂಕಟ ನಮ್ಗೆ ಅನುಭವ ಇದೆ. ನಾನು 90ನೇ ಮುದ್ರಾಡಿಯವರ ಅಧ್ಯಕ್ಷರಾಗಿರುವಾಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಸುವ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿದ್ದೆ. ಗೋಪಾಡಿಯಲ್ಲಿ ನಮ್ಮ ಗೋಪಾಡಿ ಯುವಕ ಮಂಡಲದ ನೇತೃತ್ವದಲ್ಲಿ ನಡೆದಾಗ ಇಲ್ಲಿಯೂ ಸಹ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಹಾಗಾಗಿ ಇದರ ಸಮಸ್ಯೆಗಳೆಲ್ಲ ನಮ್ಗೆ ಗೊತ್ತಿದೆ. ಆ ಸಮ್ಮೇಳನದಲ್ಲಿ ಮುಖ್ಯವಾಗಿ ಕೆಲವು ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕು. ಒಂದು, ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಬೆಳೆಸುವ ಕೆಲಸ, ಕನ್ನಡ ವೃದ್ಧಿಸುವ ಕೆಲಸ, ನಮ್ಮ ಊರು ನಮ್ಮ ತಾಲೂಕಿನ ಹಿರಿಯರ ಸಾಧನೆ, ನೆಲದ ಭಾಷೆ, ಸಾಹಿತ್ಯ ಸಂಸ್ಕೃತಿ ಪರಿಚಯ ಮಾಡುವ ವಿಷಯದಲ್ಲಿ ಕಾರ್ಯಕ್ರಮ ರೂಪಿಸಬೇಕು. ಕಿರಿಯರಿಗೆ ಹಿರಿಯರಿಂದ ಜ್ಞಾನ ಪ್ರಸಾರ ಮಾಡುವ ಆದ್ಯತೆ ಪ್ರಮುಖವಾಗಬೇಕು. ನಮ್ಮ ಅಭಿಯಾನ, ನಮ್ಮ ತಾಲೂಕಿನ ಕಾರ್ಯಕ್ರಮ ಏನಿದೆ ಅದು ರಾಜ್ಯಕ್ಕೆ ಮಾದರಿಯಾಗಿ ಆಗಬೇಕಂತೇಳಿ ನನ್ನ ಉದ್ದೇಶ. ಈ ಸಮ್ಮೇಳನವೂ ಸಹ ರಾಜ್ಯಕ್ಕೆ ಮಾದರಿಯಾಗಿ ಅಂತಹ ಒಂದು ಸಮ್ಮೇಳನ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಕನ್ನಡದ ಬಗ್ಗೆ ನಾವು ಆಸೆಯನ್ನು ಆಕಾಂಕ್ಷೆಯನ್ನು ಹೇಗೆ ತೋರಿಸ್ಬೇಕೆನ್ನೋದು ನಮಗೆ ಕೆಲವು ಅನಿಸ್ತದೆ. ನಾವೀಗ ಸಾಹಿತ್ಯ ಸಂಸ್ಕೃತಿ ಆಧುನಿಕತೆ ವಿಷಯದಲ್ಲಿ ಸಂದಿಗ್ಧತೆ ಕಾಲದಲ್ಲಿದ್ದೇವೆ. ಕನ್ನಡದ ಭಾಷೆಯ ಬಗ್ಗೆ ರಾಜಕೀಯ ನಾಯಕರು, ಕನ್ನಡ ಪರ ಸಂಘಟನೆಗಳು ತೋರುತ್ತಿರುವ ಕಾಳಜಿ ಅರ್ಥಹೀನ. ಈಗಾಗಲೇ ನಮ್ಮ ನರೇಂದ್ರ ಇದರಲ್ಲಿ ಅವರು ಹೇಳಿದ್ದಾರೆ. ಏನಂತೇಳಿದರೆ, ನಮ್ಮ ಕೇರಳದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಪತ್ರಿಕಾ ಮಾಧ್ಯಮದ ಪರಿಸ್ಥಿತಿ ಎನ್ನುವ ಬಗ್ಗೆ ಹೇಳಿದ್ದಾರೆ. ನಮ್ಮ ಕನ್ನಡದ ವಿಷಯದಲ್ಲಿ ರಾಜಕೀಯ ನಾಯಕರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಹಿಂದಿ ವಿರೋಧಿ ಹೇಳಿಕೆ, ಹಿಂದಿ ಇಂಗ್ಲೀಷ್ ಫಲಕಗಳ ಮೇಲೆ ಮಸಿ ಬೆಳೆಯುವುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಗ್ರೂಪ್ಗಳಲ್ಲಿ ಅರ್ಥಹೀನವಾಗಿ ಚರ್ಚಿಸುವುದು, ಬೇರೆ ಭಾಷೆಯವರೊಂದಿಗೆ ಸಂಘರ್ಷಕ್ಕೆ ಇಳಿಯುವುದು ಕನ್ನಡದ ಕಾರ್ಯಕ್ರಮಗಳಲ್ಲ. ನಾವು ಯಾರನ್ನು ವಿರೋಧಿಸುವಂಥದ್ದು, ಯಾವುದೋ ಇಂಗ್ಲೀಷ್ ಭಾಷೆ ಫಲಕೆಗೆ ಮಸಿ ಬಳಿಯುವಂಥದ್ದು ಅಂಥದ್ದೆಲ್ಲ ನಾವು ಕನ್ನಡದ ಕಾರ್ಯಕ್ರಮ ಅಂತ ಅನಿಸೋದಿಲ್ಲ. ನಾವು ಕನ್ನಡದ ಬಗ್ಗೆ ತೋರಿಕೆ ನಾಟಕ ಮಾಡುವುದನ್ನು ಬಿಡಬೇಕು. ನಾನು ಇದನ್ನು ಮೊದಲು ಹೇಳ್ತೇನೆ. ಕನ್ನಡದ ಬಗ್ಗೆ ನಮ್ಮ ಆಸಕ್ತಿ ಶ್ರದ್ಧೆ ಇರಬೇಕು, 100% ಇರಬೇಕು. ಪ್ರಚಾರಕ್ಕಾಗಿ ಕನ್ನಡ ಧ್ವಜವನ್ನು ಶಸ್ತ್ರದಂತೆ ಹಿಡಿಯುವವರಿಗೆ ನಾವು ಪ್ರೋತ್ಸಾಹ ಮಾಡಬಾರ್ದು. ಎಷ್ಟೋ ಸರಿ ನಾವು ಎಲ್ಲ ಕಡೆ ಬೇರೆ ನಗರಗಳಲ್ಲಿ ನೋಡ್ತೇವೆ, ನಾವು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಕನ್ನಡದ ಹೆಸರನ್ನು ಯಾವ ರೀತಿಯನ್ನು ದುರುಪಯೋಗ ಮಾಡ್ಕೊಳ್ತಾನೆ. ಅಂಥದ್ದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಡಿ. ಅದು ನಮ್ಮ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಇಲ್ಲ. ಅದರ ಒಂದು ವಿಚಾರ ಹೇಳಬೇಕಾಗ್ತದೆ. ಕನ್ನಡ ರಾಜ್ಯೋತ್ಸವ ದಿನ ಹಲವು ಸಾಧಕರನ್ನು ಸನ್ಮಾನಿಸಿ ಕೆಲವು ಘೋಷಣೆಗಳನ್ನು ಮಾಡುವ ಸರ್ಕಾರ ಕನ್ನಡ ಭಾಷಾಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿಯನ್ನೇ ಪ್ರದರ್ಶಿಸುವುದಿಲ್ಲ. ಹಾಗೆ ಅನಿಸ್ತದೆ ನಮಗೆ. ಸರ್ಕಾರದಲ್ಲಿದ್ದವರೇ ಇಂಗ್ಲೀಷ್ ಮೀಡಿಯಂ ಶಾಲೆ ನಡೆಸ್ತಾರೆ. ಕನ್ನಡ ಶಾಲೆಗಳನ್ನು ಉಳಿಸಲು ಅದನ್ನು ಇಂಗ್ಲೀಷ್ ಮೀಡಿಯಂ ಮಾಡುವುದೇ ಪರ್ಯಾಯ ಎಂದು ನಿರ್ಧರಿಸಿಬಿಡ್ತಾರೆ. ಕನ್ನಡ ಮಾತಾಡುವುದನ್ನೇ ವಿರೋಧಿಸುವ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಕನ್ನಡ ಕಲಿಸಬೇಕು ಎಂಬ ಬಗ್ಗೆ ಆದೇಶ ಮಾಡುವುದಿಲ್ಲ. ಹಿಂದೆ ಪ್ರತಿಭಾ ಕಾರಂಜಿ ಎನ್ನುವುದು ಒಂದು ಉತ್ತಮ ಕಾರ್ಯಕ್ರಮ ಆಗಿತ್ತು ಶಾಲೆಗಳಲ್ಲಿ. ಇವತ್ತು ಅದನ್ನು ಸಹ ದುರ್ಬಲ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಮಕ್ಕಳಿಗೆ ಕೊಡುವಂಥ ಪ್ರೋತ್ಸಾಹ, ಕನ್ನಡದ ಬಗ್ಗೆ ಪ್ರೀತಿ ಬೆಳೆಸುವಂಥದ್ದು ಹಾಗೆ ನೋಡಿ. ನಮ್ಮ ಕರ್ನಾಟಕದ ಸರ್ಕಾರದ ವ್ಯಾಪ್ತಿಯಲ್ಲಿ 6 ಲಕ್ಷ ಜನ ಸರ್ಕಾರಿ ನೌಕರರಿದ್ದಾರೆ. ಈ ಸರ್ಕಾರಿ ನೌಕರರಲ್ಲಿ ಎಷ್ಟು ಮಂದಿ ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಕಳಿಸುತ್ತಿದ್ದಾರೆ ಎಂಬ ಬಗ್ಗೆ ಸರ್ಕಾರ ಸಮೀಕ್ಷೆ ಮಾಡಿದೆಯೇ? ಈ ಪ್ರಶ್ನೆ ನಾವು ಉತ್ತರ ಕೊಡಬೇಕು. ಕನ್ನಡ ಶಾಲಾ ಶಿಕ್ಷಕರಲ್ಲಿ 50%ಕ್ಕಿಂತ ಹೆಚ್ಚು ಶಿಕ್ಷಕರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಕಳಿಸುತ್ತಾರೆ. ಏಕೆ ಕಳಿಸುತ್ತಾರೆ ಎನ್ನುವ ಬಗ್ಗೆ ಸರ್ಕಾರ ಸಮೀಕ್ಷೆ ಮಾಡಿದೆ. ಕನ್ನಡ ಶಾಲೆಗಳ ಗುಣಮಟ್ಟ ಇಲ್ಲ ಎಂಬ ಕಾರಣಕ್ಕೆ ಮಕ್ಕಳನ್ನು ತಾವೇ ದುಡಿಯುವ ಸರ್ಕಾರಿ ಶಾಲೆಗೆ ಕಳುಹಿಸುವುದಿಲ್ಲವೇಕೆ? ಕಾರಣ ತಿಳಿಯುವ ಪ್ರಯತ್ನ ಸರ್ಕಾರ ಮಾಡಿದೆ. ಕರ್ನಾಟಕದಲ್ಲಿ ಅಂದಾಜು 63,000 ಪ್ರಾಥಮಿಕ ಶಾಲೆಗಳಿವೆ. ಅದರಲ್ಲಿ 15% ಮುಚ್ಚುವ ಹಂತದಲ್ಲಿವೆ. ಏಕೆ ಎಂದು ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಾಹಿತ್ಯ ಅಕಾಡೆಮಿಗಳು ಕನ್ನಡ ಭಾಷೆಯ ಬಗ್ಗೆ ಜನರಲ್ಲಿ ಆಸಕ್ತಿ ಮೂಡಿಸುವಲ್ಲಿ ಎಷ್ಟು ಕೆಲಸ ಮಾಡುತ್ತಿದೆ ಎಂದು ಗಮನಿಸಲಾಗಿದೆಯೇ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವ್ಯಾಪ್ತಿಗೆ ಬರುವ ಸಂಸ್ಥೆಗಳ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆ ಮೂಡುತ್ತದೆ. ಅವರಿಗೆ ಅವರದ್ದೇ ಆದ ಲಕ್ಷ್ಮಣರೇಖೆ ಇರಬಹುದು, ಆದರೆ ಉದ್ದೇಶ ಹಿಡಿದಿದ್ದರೆ ಏನೋ ಪ್ರಯೋಜನ. ಕನ್ನಡ ಸಾಹಿತ್ಯ ಪರಿಷತ್ತು ಚಟುವಟಿಕೆಗಳು ಮಾತ್ರ ಸಮಾಜ ಗಮನಿಸುವಂತೆ ಮಾಡಿವೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳೇ ಇವತ್ತು ಸಾಹಿತ್ಯ ಅಭಿವೃದ್ಧಿಗೆ ಕಾರಣ ಆಗ್ತಾಯಿದೆ. ಉಡುಪಿ ಜಿಲ್ಲೆಯಲ್ಲಿ ಕಸಾಪ ಅಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗರ ತಂಡ, ತಾಲೂಕಿನಲ್ಲಿ ನಮ್ಮ ತಾಲೂಕು ಘಟಕಗಳ ಅಧ್ಯಕ್ಷರು, ನಮ್ಮ ಕುಂದಾಪುರದ ಅಧ್ಯಕ್ಷ ಡಾಕ್ಟರ್ ಉಮೇಶ್ ಪುತ್ರನ್ ಅವರ ತಂಡ ಉತ್ತಮವಾದ ಕೆಲಸವನ್ನು ಮಾಡುತ್ತೇವೆ. ನಮ್ಮ ಕುಂದಾಪುರದಲ್ಲಿ ನಾನು ಎಷ್ಟೋ ಸಮ್ಮೇಳನಗಳನ್ನು ಮಾಡಿದ್ದೇನೆ. ಅದರಲ್ಲಿ ನಮ್ಮ
ಪತ್ರಕರ್ತರದೊಂದು ಸಮ್ಮೇಳನ ಮಾಡಬೇಕಂತ ನನಗಿತ್ತು. ಯಾಕಂತ ಹೇಳಿದರೆ 200-250ಕ್ಕೂ ಹೆಚ್ಚು ಪತ್ರಕರ್ತರು ಕುಂದಾಪುರದವರೇ ಇವತ್ತು ಎಲ್ಲ ಕಡೆ ಇದ್ದಾರೆ. ನಾನು ಆಗಲೇ ಹೇಳಿದಾಗ 75ಕ್ಕೂ ಹೆಚ್ಚು ಮಂದಿ ನನ್ನ ಪರಿಚಯದವರೇ ಕುಂದಾಪುರದವರೇ, ನಮ್ಮ ಕುಂದಾಪುರ ಬಗ್ಗೆ ಪರಿಚಿತರ ಇದ್ದವರೇ 75ಕ್ಕೂ ಹೆಚ್ಚು ಮಂದಿ ಇದ್ದಾರೆ. 25 ಮಂದಿ ಬೆಂಗಳೂರಿನಲ್ಲೇ ಇದ್ದಾರೆ. ಅಂಥವ್ರನ್ನ ಉಪಯೋಗಿಸ್ಕೊಂಡು ನಾವು ಕುಂದಾಪುರದ ಒಂದು ವೈಶಿಷ್ಟ್ಯವನ್ನು ಬೆಳೆಸುವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ರಾಜ್ಯ ಸರ್ಕಾರ ಸಾಮಾನ್ಯ ಜನರ ಜೀವನ ಅಭಿವೃದ್ಧಿಗಾಗಿ ಹಲವು ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ. ಲಕ್ಷಾಂತರ ಕುಟುಂಬಗಳಿಗೆ ಅನುಕೂಲ ಆಗಿರ್ಬೋದು, ಅವರ ಜೀವನ ಕ್ರಮದಲ್ಲಿ ಅಭಿವೃದ್ಧಿ ಆಗಿರ್ಬೋದು. ಆದರೆ ಕನ್ನಡ ಕಲಿಕೆ ಮತ್ತು ಈ ಗ್ಯಾರಂಟಿಗಳಿಗೆ ತಳುಕು ಹಾಕಿದರೆ ನೂರಾರು ಶಾಲೆಗಳು ಉಳಿಯುತ್ತಿದ್ದವು ಎಂದು ನನ್ನ ಭಾವನೆ. ಇದು ತಮಾಷೆಗಾಗಿ ನಾನು ಹೇಳ್ತಿದ್ದಂತೆ ನಿಮ್ಗೆ ಅನಿಸ್ಬೋದು, ಆದರೆ ಇದು ಖಂಡಿತವಾಗಿ ನೀವು ವಸ್ತುನಿಷ್ಠವಾಗಿ ಮಾಡದಿದ್ದರೆ ಇದು ಕನ್ನಡ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ನೂರಾರು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚುತ್ತಿತ್ತು ಇದರಿಂದ ಅಂತ. ಹೇಗೆ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವ ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಸರ್ಕಾರ ನೀಡಲು ಚಿಂತಿಸುತ್ತಿದೆ ಎಂದು ಹೇಳಿಕೆ ನೀಡಿದರೆ ಸಾಕು. ಯಾವ್ಯಾವುದು ಗ್ಯಾರಂಟಿ ನಮ್ಮ ಇವತ್ತು ಸರ್ಕಾರ ನಮ್ಮ ಜನರಿಗೆ ಕೊಡ್ತಾ ಇದ್ದಾರೆ ಅದು ಕನ್ನಡ ಮಾಧ್ಯಮದಲ್ಲಿ ಕಲಿಯುವವರಿಗೆ, ಕನ್ನಡ ಮಾಧ್ಯಮದಲ್ಲಿ ಮಕ್ಕಳನ್ನು ಕಳಿಸೋರಿಗೆ ಕೊಡ್ತಾ ಇದ್ದೇವೆ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿಗಳು ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆಯವರು ಕೊಟ್ಟಿದ್ದರೆ ಅದು ಕನ್ನಡ ಶಾಲೆಗಳಿಗೆ ಒಂದು ದೊಡ್ಡ ಇದಾಗ್ತಿತ್ತು. ಅಧಿಕಾರಿಗಳು, ಅದರ ವ್ಯಾಪ್ತಿಯಲ್ಲಿರುವ ಸಂಸ್ಥೆಗಳು ತಾವು ಪ್ರಕಟ ಮಾಡುವ ಪುಸ್ತಕಗಳ ಗುಣಮಟ್ಟವನ್ನು ಗಮನಿಸುವುದಿಲ್ಲ. ನಾನು ಹೇಳ್ತೇನೆ, ಸ್ವಾತಂತ್ರ್ಯೋತ್ಸವದ ಅಮೃತೋತ್ಸವ ಸಂದರ್ಭದಲ್ಲಿ ನಾವು ಪುಸ್ತಕವನ್ನು ಮಾಡಿದ್ದು ನಮ್ಮ ಕುಂದಾಪುರದವರೇ, ನಮ್ಮ ಮಿತ್ರರೊಬ್ಬರು. ಅವರಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕೆಲವು ವಿಚಾರಗಳನ್ನಲ್ಲಿ ಕೊಟ್ಟಿದ್ದೆ, ವರದಿಗಳನ್ನು ಕೊಟ್ಟಿದ್ದೆ. ಅದರ ಮುದ್ರಣ ಆಗಿ ಬರುವಾಗ ನೋಡ್ತೇನೆ, ಒಬ್ಬರ ಫೋಟೋ ಮತ್ತೊಬ್ಬರಿಗೆ ಹಾಕಿದ್ದಾರೆ. ಅದರಲ್ಲಿ ಒಂದು ಹಾಕಿದ್ದಾರೆ, ನಮ್ಮ ಹಲಸನಾಡು ಸೂರಪ್ಪಯ್ಯ ಅಂತ ಹೇಳೋರು 25-26ನೇ ವರ್ಷದಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಹೋರಾಟ ಮಾಡಿದವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಆದರೆ ಏನಾಯ್ತು ಅಂತ ಹೇಳಿದರೆ ಅವರು ತಮ್ಮ ಅಲ್ಲೇನು ಮಾಡ್ತಾರೆ, ಈ ಜೈಲಲ್ಲಿ ಯಾವುದ್ಯಾವುದೋ ಒಂದು ಇದ್ರ ಮೇಲೆ ಪೈಪ್ ಮೇಲೆ ಎಲ್ಲ ಬಿಸಿಯಾದ ಪೈಪ್ ಮೇಲೆಲ್ಲ ರೊಟ್ಟಿಯನ್ನು ತಟ್ಟಿಯೋ ಚಪಾತಿಯನ್ನು ತಟ್ಟಿ ಇವರಿಗೆಲ್ಲ ಕೊಡುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರ ಕಾಯಿಲೆ ಇದಾಯ್ತೇನೋ 26ನೇ ವರ್ಷದಲ್ಲಿ ತೀರ್ಕೊಂಡ್ರು. ಆದರೆ ನಾವು ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿದ ಪುಸ್ತಕದಲ್ಲಿ, ಮುದ್ರಣ ಮಾಡಿದ ಪುಸ್ತಕದಲ್ಲಿ ಹಲಸನಾಡು ಸೂರಪ್ಪಯ್ಯವ್ರನ್ನ ಬ್ರಿಟಿಷರು ಗುಂಡಿಕ್ಕಿ ಕೊಂದು ಹಾಕಿದರು ಅಂತ ಹಾಕಿದ್ದಾರೆ. ನೋಡಿ, ಇದು ಎಷ್ಟು ವಿಪರ್ಯಾಸ ನಮ್ಮ ಕನ್ನಡದ ಇದರಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಪುಸ್ತಕ ಖರೀದಿ ಬಗ್ಗೆ ನಂತರ ನಮ್ಮ ಮುನಿಯಲ್ ಗಣೇಶನವರು ಮಾತಾಡ್ಬೋದು. ಪುಸ್ತಕ ಖರೀದಿ ವಿಷಯದಲ್ಲಿ, ಕನ್ನಡ ಪುಸ್ತಕ ಖರೀದಿ ವಿಷಯದಲ್ಲಿ ಸರ್ಕಾರ ಎಷ್ಟು ಸಮಸ್ಯೆ ತಂದೊಡ್ತಾ ಇದೆ, ಎಷ್ಟು ಜನರಿಗೆ ಹಣ ಕೊಡಲಿಕ್ಕೆ ಬಾಕಿ ಇದೆ ಅನ್ನೋ ಬಗ್ಗೆ ಅವ್ರು ಹೇಳ್ಬೋದು. ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿಗಳು ಕಡಿಮೆ ಆಗಲು ಸರ್ಕಾರ ಮಾತ್ರ ಕಾರಣವಲ್ಲ, ಜನರ ಮನೋಭಾವವೂ ಕಾರಣ. ಈಗಾಗಲೇ ನಮ್ಮ ವಿಚಾರಗಳು ಬಂದಿದೆ. ಜನರು ಯಾಕೆ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ತಾರೆ, ಅದರಿಂದ ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಮಿಗೆ ಅದು 60-70 1 ಲಕ್ಷ ಇದ್ದರೂ ಸಹ ನಮಗೆಲ್ಲದು ಅದಕ್ಕೆ ಬೇಕಾದ ಮಿತಿ ನಮ್ಮಲ್ಲಿ ಇಲ್ದಿದ್ದರೂ ಸಹ ಇಂಗ್ಲೀಷ್ ಮೀಡಿಯಮ್ ಶಾಲೆ ಕಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅದು ನಮ್ಮಲ್ಲಿ ಒಂದು ನಮ್ಮ ಮನೋಭಾವ ಅದಕ್ಕೆ ಕಾರಣ. ನಮ್ಮಲ್ಲಿ IAS IPS ಆಫೀಸರ್ಗಳೆಲ್ಲ ಬರ್ತಾರೆ. ಮತ್ತು ನಮ್ಮಲ್ಲಿ ಬೇರೆ ಪರವೂರಿನವರು, ಇಲ್ಲಿ ಮಾರವಾಡಿಯರು ಅಂತ ಹೇಳೋರು ನಮ್ಮ ಕುಂದಾಪುರದಲ್ಲಿ ತುಂಬ ಅಂಗಡಿ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕುಂದಾಪುರ ಕನ್ನಡ ಮಾತಾಡ್ತಾರೆ ಗೊತ್ತುಂಟ. ಕನ್ನಡ ಮಾತ್ರ ಅಲ್ಲ, ಕುಂದಾಪುರ ಕನ್ನಡದಲ್ಲಿ ಎಷ್ಟು ಚೆಂದ ವ್ಯವಹಾರ ಮಾಡ್ತಾರೆ. ಒಂದು ನಮ್ಮ ಸಿಖ್ ಬಂಧುಗಳದ್ದೊಂದು ಅಂಗಡಿ 2-3 ಕುಂದಾಪುರದಲ್ಲಿದೆ. ಅವರು ಕುಂದಾಪುರ ಕನ್ನಡದಲ್ಲಿ ನಾವು ಮಾತಾಡೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಕುಂದಾಪುರ ಕನ್ನಡ ಕಲಿಯೋದು, ಬರೆಯೋದು ಅಥವಾ ಕನ್ನಡ ಕಲಿಯೋದು ಬರೋದು ಏನೂ ಕಷ್ಟ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇದನ್ನು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಕುಂದಾಪುರ ಕನ್ನಡದಲ್ಲಿ ನಾವು ಮತ್ತೊಂದು ಹೇಳ್ತೇವೆ. ನಾವು ಇದು ತಮಾಷೆಗೆ ಹೇಳ್ತಾ ಇಲ್ಲ. ಯಾವುದೇ ನಾವೊಂದು ಲಗ್ನ ಪತ್ರಿಕೆ ಅಥವಾ ಆಹ್ವಾನ ಪತ್ರಿಕೆ ಮಾಡಿದ್ದು ನಾವೆಲ್ಲ ಇಂಗ್ಲೀಷಲ್ಲಿ ಮಾಡ್ತೇವೆ. ನನಗೆ ಒಂದು ಸರಿ ಕೊಡುಗೆಯವರು ಒಂದು ಸರಿ ಹೇಳಿದ್ದು, ನಾನು ಮದುವೆ ಆಗುವಾಗ ಕನ್ನಡದಲ್ಲೇ ಮಾಡಿದೆ, ಯಾವುದೇ ಕಾರಣ ಹೇಳದೆ ಮದುವೆಗೆ ಬರಬೇಕಂತ ಒಂದು ಪತ್ರ ಕಳಿಸಿದ್ದೆ. ನೀವು ಈ ರೀತಿ ಬರೆದು ನಂಗೆ ಕಳಿಸಿದ್ರಲ್ಲ ಅಂತ. ಎಲ್ಲ ನಮ್ಮ ಆಹ್ವಾನ ಪತ್ರಿಕೆ ಏನಿದೆ ಎಲ್ರಿಗೂ ಕನ್ನಡ ಓದಲಿಕ್ಕೆ ಬರ್ತದೆ. ಅದು ನಾವು ಎಲ್ಲರೂ ಸಹ ಇಂಗ್ಲೀಷಲ್ಲೇ ಮುದ್ರಣ ಮಾಡ್ತೀವಿ. ಅದೊಂದು ಸ್ಟೇಟಸ್ ಏನಂತ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಮಾಡಿ ಅದಕ್ಕೆ ಕನ್ನಡದಲ್ಲೇ ಮಾಡಿ. ನಮ್ಮ ಮಗಳ ಮದುವೆ ಟೈಮಲ್ಲಿ ನಾನು ಕನ್ನಡ, ಸಂಸ್ಕೃತ, ಕೊಂಕಣಿ 3 ಭಾಷೆಯಲ್ಲೂ ಮಾಡಿದೆ. ಅಂದರೆ ಅದು ನಿಮಗೆ ಸಾಧ್ಯ ಆಗ್ತದೆ. ನಾನು ಇವತ್ತು ಹೇಳ್ತೇನೆ, ನಮ್ಮ ಮಂಜುನಾಥರು ಇಲ್ಲಿದ್ದಾರೆ, ಗೆಳೆಯರು ಕುಚಲಗಡೆ ಚಾರಿಟೇಬಲ್ ಟ್ರಸ್ಟ್ನ ಒಂದು ನಮ್ಮ ಹಣ ಕೊಡಲಿಕ್ಕಿದೆ. ಅವರೆಲ್ಲ ಬಹುತೇಕ ಚೆಕ್ಗಳನ್ನು ಕನ್ನಡದಲ್ಲೇ ಬರೆದರು. ಆ ಕನ್ನಡದಲ್ಲಿ ಬರೆದ ಚೆಕ್ಕೆಲ್ಲ ಪಾಸಾಗಿ ಬಂದಿದೆ. ಇಂಗ್ಲೀಷಲ್ಲಿ ಬರೆದಲ್ಲಿ
ಸುನೀತಾ ಇದ್ದಲ್ಲಿ ನೀವು ಐ ಹಾಕಿದ್ದೀರಿ, ನಿಜವಾಗ್ಲೂ ಈ ಬರಬೇಕು ಅಂಥೇಳಿ ತುಂಬ ಚೆಕ್ಗಳು ವಾಪಸ್ ಬಂದಿದೆ. ಕನ್ನಡದಲ್ಲಿ ಅವರು ಸ್ಪೆಲ್ಲಿಂಗೇ ನೋಡೋದಿಲ್ಲ. ಗ್ರೀಷ್ಮ ಅಂತ ಹೇಳಿದರೆ ಗ್ರೀಷ್ಮ ಅಲ್ಲಿ ಅದು ಬರ್ತದೆ, ಇಲ್ಲಿ ಗ್ರೀಷ್ಮ ಅಂತ ಹೇಳಿದ ಕೂಡಲೇ ಒಂದು ಸ್ಪೆಲ್ಲಿಂಗ್ ತಪ್ಪು, ಐಗಿರಬೇಕಿತ್ತು, ಡಬಲ್ ಇ ಬಂತು ಅಂಥೇಳಿ ಹಾಗೆ ವಾಪಸ್ ಕಳ್ತಾರೆ. ಕನ್ನಡದಲ್ಲಿ ಬರೆದರೆ ಬ್ಯಾಂಕಿನಲ್ಲೂ ಎಷ್ಟು ಅನುಕೂಲ ಇದೆ ಅಂತ. ನಾವು ATMಗೆ ಹೋಗ್ತೇವೆ, ATMಗೆ ಹೋಗ್ತೇವೆ, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಅಂತ ಇರ್ತದೆ. ಹೆಚ್ಚಿನವರು ಇಂಗ್ಲೀಷಿಗೆ ಒತ್ತುತ್ತಾರೆ. ಅಂದರೆ ನಮಗದು ಅಭ್ಯಾಸ ಆಗಿದೆ, ಇಂಗ್ಲೀಷ್ ಉಪಯೋಗ ಮಾಡಿ ಅಭ್ಯಾಸ ಆಗಿದೆ. ಅಂಥ ಅಭ್ಯಾಸಗಳನ್ನು ನಾವು ಕಡಿಮೆ ಮಾಡಿ ನಮ್ಮಲ್ಲಿ ಏನು ನಾವು ಒಂದು ಸುತ್ತೋಲೆಗಳನ್ನು ಕಳಿಸ್ತೇವೆ, ಆಹ್ವಾನ ಪತ್ರ ಮಾಡ್ತೇವೆ, ಅದರಲ್ಲೆಲ್ಲ ನಾವು ಕನ್ನಡತನವನ್ನು ತಂದರೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ನಾವು ಚಿಕ್ಕವೊಂದಿರುವಾಗ ಮಳೆಗಾಲದಲ್ಲಿ ಈ ನೀರು ಸೇರಿದ ಕೂಡಲೇ ಅದರಲ್ಲಿ ಕಪ್ಪೆಗಳು ಬರ್ತಿತ್ತು, ವಟಾರ್ ವಟಾರ್ ಅಂತ ಕಪ್ಪೆಗಳ ನಮ್ಮ ಶಬ್ದ ನಿಮ್ಮಲ್ಲಿ ಕೇಳ್ತಿತ್ತು. ಆಗ ಮಡ್ರಾಸ್ನವರು ಬಂದು ಚೀಲದಲ್ಲಿ ತುಂಬಿಕೊಂಡು ಎಲ್ಲ ಇದನ್ನು ತಗೊಂಡು ಹೋಗೋದು. ಕಡೆ ಕಪ್ಪೆ ಕಡಿಮೆ ಆದ ಕೂಡಲೇ ಸರ್ಕಾರ ಅವರನ್ನು ನಿಷೇಧ ಮಾಡಿತು. ನಾವು BJDCಯಲ್ಲಿರುವಾಗ ನಮಗೆ ಕಪ್ಪೆಗೆ ಅಮೂಲು ಬರೆಸಿ ಅದನ್ನು ಡಿಸೆಕ್ಷನ್ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಅದರ ಮೆದುಳು ಮತ್ತು ಬೇರೆ ಭಾಗಗಳನ್ನು ಇದು ಮಾಡಲಿಕ್ಕೆ ಯಾವುದು ಅಭ್ಯಾಸ ಮಾಡಲಿಕ್ಕೆ ಕೊಡ್ತಿದ್ರು. ಈಗ ಅದು ಸಹ ಇಲ್ಲ. ನಾವೀಗ ಕಪ್ಪೆಯನ್ನು ಮಕ್ಕಳಿಗೆ ತೋರಿಸ್ಬೇಕಿದ್ರೆ ನಮ್ಮ ಈ ಎಕ್ಸಿಬಿಷನಲ್ಲಿ ಅಥವಾ ಪ್ರದರ್ಶನ ಮಳಿಗೆಯಲ್ಲಿ ತೋರಿಸ್ಬೇಕಾಗ್ತದೆ. ಇಂತಹ ಪರಿಸ್ಥಿತಿ ಕನ್ನಡಕ್ಕೂ ಬರಬಾರ್ದು ಅಂತ. ಬಳಕೆ ಮಾಡದಿದ್ದರೆ ಅಥವಾ ಅದನ್ನು ಬೇರೆಯವರು ನಾವೇ ಅದನ್ನು ನೋಡದಿದ್ದರೆ ಯಾವ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಇದನ್ನು ಹೇಳಿದೆ. ಭಾರತದಲ್ಲಿ ಎಷ್ಟೋ ಭಾಷೆಗಳು ಜನರ ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಮಾಯ ಆಗಿವೆ. ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಭಾಷೆ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ನಾವು ಕಲಿಸಬೇಕು. ಅದೇ ನುಡಿಬೆಳಕು ಅಂತ ಹೇಳೋದು. ಇವತ್ತು ನುಡಿಬೆಳಕು ಅಂತ ಏನು ನಮ್ಮಲ್ಲಿ ಹೆಸರು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಜೀವನಮಯ ಮೌಲ್ಯ ಕಳಿಸುವಂಥದ್ದು, ಭಾಷೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಮೂಡಿಸುವಂಥದ್ದು ಇದು ನಮ್ಮ ಜೀವನ ಮೌಲ್ಯ. ಮತ್ತು ಕುಂದಾಪುರ ಕನ್ನಡ ಉಳಿಸುವ ಅಭಿಯಾನ, ಕುಂದಾಪುರ ಕನ್ನಡದಲ್ಲೇ ಇವತ್ತು ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳೋ ಬಗ್ಗೆ ಚರ್ಚೆ ನಡೀತಿತ್ತು. ಅದಕ್ಕೆ ನಮ್ಮ ಬಾಲ್ಕನಿ ಶೆಟ್ಟರು ಒಳ್ಳೆ ಮಾಡಿ ಕುಂದಾಪುರ ಕನ್ನಡ ಮಾತಾಡಿದರು. ಕುಂದಾಪುರ ಕನ್ನಡದ ಅಭಿಯಾನ ಇವತ್ತು ನಿನ್ನೆಯದಲ್ಲ. ಕುಂದಾಪುರ ಕನ್ನಡ ಅಭಿಯಾನ ನಾನು ಯಾಕೆ ಇದು ಪುಸ್ತಕ ಹಿಡ್ಕೊಂಡು ಬಂದೆ ಅಂತ ಹೇಳಿದರೆ ಇಷ್ಟನ್ನು ಓದಿ ಹೇಳಲಿಕ್ಕಂತಲ್ಲ. ನಮ್ಮಲ್ಲಿ ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಕುಂದಾಪುರ ಕನ್ನಡಕ್ಕೆ ಎಷ್ಟು ಮಹತ್ವ ಕೊಡ್ತಿತ್ತು ಅಂತ ಹೇಳಿದರೆ, ನಮ್ಮ ಗುಣ್ಮಿ ಚಂದ್ರಶೇಖರ್ ಐತಾಳರು 1970ರಲ್ಲಿ ಒಂದು ಪುಸ್ತಕ ಮಾಡಿದರು. ಅದರ ಹೆಸರು ಕೈಲಿಯ ಕರೆದ ನೊರೆ ಹಾಲು ಅಂತ. ಈ ಕೈಲಿಯ ಕರೆದ ನೊರೆ ಹಾಲಿನ ಒಂದು ಪುಸ್ತಕವನ್ನು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠ ಪ್ರಕಟ ಮಾಡಿದಲ್ಲದೆ ಅದಕ್ಕೆ ಹಾಮಾನಾಯಕರು ಎಷ್ಟು ಒಳ್ಳೆಯ ಒಂದು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಕುಂದಾಪುರ ಸುತ್ತಣ ಪ್ರದೇಶಕ್ಕೆ ಸೇರಿರುವ ಇಲ್ಲಿನ ಧಾರ್ಮಿಕ ಗೀತೆಗಳು, ಕಥನ ಗೀತೆಗಳು, ಬಿಡಿ ಹಾಡುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಗೀತೆಗಳ ವೈವಿಧ್ಯವನ್ನು ಸಾರುವ ಈ ಒಂದು ಕೃತಿಯನ್ನು ನಮ್ಮ ಗುಣ್ಮಿ ಚಂದ್ರಶೇಖರ್ ಐತಾಳರು ಮುದ್ರಣ ಮಾಡಲಿಕ್ಕೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ನೀಡಿದ್ದಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಹಾಮಾನಾಯಕ ಅಂತ ಬರೆದಿದ್ದಾರೆ. ಅಂದರೆ ಎಷ್ಟು ವರ್ಷಗಳ 70ನೇ ದಶಕದಿಂದಲೂ ಸಹ ನಮ್ಮ ಶಿಕ್ಷಕರು ಈ ಕುಂದಾಪುರ ಕನ್ನಡದ ಬಗ್ಗೆ ಊರೂರು ತಿಳಿಗೆದನ್ನು ಕೆಲಸ ಮಾಡ್ತಿದ್ರು. ನಾವು ಅದನ್ನು ಮುಂದುವರಿಸ್ಕೊಂಡು ಬರಬೇಕಾಗ್ತದೆ. ನೋಡಿ, ಇದಕ್ಕೆ ಈ ಪುಸ್ತಕಕ್ಕೆ ₹6, ಸಾಧಾರಣ ಪುಸ್ತಕಕ್ಕೆ ₹4, ಈ ಪುಸ್ತಕಕ್ಕೆ ₹6. ಇವತ್ತು 60,000 ನೀವು ಹಣ ಕೊಟ್ಟರೂ ಸಹ ಇಷ್ಟು ಅಧ್ಯಯನ ಮಾಡಿ ಈ ಪುಸ್ತಕ ಇಂತಹ ಒಂದು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಹೌಂದ್ರೇನು ವಾಲಗದ ಬಗ್ಗೆ ಒಂದು ಹಾಕಿದ್ದಾರೆ. ಹೌಂದ್ರೇನು ವಾಲಗದಲ್ಲಿ 8 ಸಂಧಿಗಳಿವೆ. ನೀವು ಹೌಂದ್ರೇನು ವಾಲಗ ಅಂತ ಬಾಬಣ್ಣ ಪೂಜಾರಿ ಎಲ್ಲಿ ಅದ್ರ ಮಧ್ಯೆ ನಮ್ಮ ಪುತ್ರನೂ ಇಲ್ಲಿ ಇದ್ದಾರಲ್ಲ, ಎಷ್ಟು ಚೆನ್ನಾಗಿ ಕರಾವಳಿ ಬದಿಭಾಗಿಯಲ್ಲಿ ಹೌಂದ್ರೇನು ವಾಲಗ ಮಾಡ್ತಾರೆ. ಆದರೆ ಹೌಂದ್ರೇನು ವಾಲಗ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಅಂದರೆ ಅವರು ತಿಳಿದ ಮಟ್ಟಿಗೆ. ಇದರಲ್ಲಿ 8 ಸಂಧಿಗಳನ್ನು ಅವರು ಹಾಕಿದ್ದಾರೆ. 8 ಸಂಧಿಗಳು ಸಹ ನಮ್ಮ ಹೌಂದ್ರೇನು ವಾಲಗದ ಬಗ್ಗೆ ಪರಿಚಯ ನೀಡುವಂಥ ಸಂಧಿಗಳು. ಆನಂತರ ದೀಮ್ಸಾಲ್ ಬಗ್ಗೆ ಇದರಲ್ಲಿ ಪ್ರಕಟ ಮಾಡಿದ್ದಾರೆ. ದೀಮ್ಸಾಲ್ ಅಂತ ಹೇಳಿದರೆ ನಮ್ಮ ಪರಿಸರದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಬರುವಂಥ ಒಂದು ಇದರಲ್ಲಿ ಮನೆಗೆ ಬರ್ತಾರೆ, ಕಾಮವನ್ನು ದಹಿಸಬೇಕು ಅಂತ ಹೇಳೋ ಒಂದು ಇದರ ಒಂದು ಉದ್ದೇಶದಿಂದ ಅದನ್ನು ಮಾಡುವಂಥದ್ದು. ಮನೆಗೆ ಬಂದು ಕಾಮನೋ ಭೀಮನೋ ಕಳ್ಳಮಡ್ಡಿ ಮಗನೋ ದೀಮ್ಸಾಲ್, ಕಾಮಣ್ಣ ಭೀಮಣ್ಣ ಹೆಣ್ಕೆಂಬಕ್ಕೆ ಹೋದರೋ ದೀಮ್ಸಾಲ್, ಈ ಕಾಮಣ್ಣನ ಮಕ್ಕಳು ಕಳ್ಳಗಾರರು ದೀಮ್ಸಾಲ್, ಹೀಗೆ ಅಂತ ಪದ್ಯ ಹೇಳುವಂಥದ್ದವ್ರು. ಅಂದರೆ ಕಾಮನನ್ನು ಸುಡುವ ಮುನ್ನ ಅದನ್ನು ಹೇಳುವಂಥದ್ದು. ಇದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ಮಾತ್ರ ಅಲ್ಲ, ಇಡೀ ಪುಸ್ತಕದಲ್ಲಿ ಎಷ್ಟೋ ಕುಂದಾಪುರ ಕನ್ನಡದ ಕಥೆ ಇವೆ. ಇಂಥ ಪುಸ್ತಕಗಳ ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ನಮ್ಮಲ್ಲಿ ನಾವು ಮಾಡಬೇಕಾಗ್ತದೆ.
ಅದು ಮಾತ್ರ ಅಲ್ಲ, ಅವ್ರದ್ದು ನೀವು ಮದ್ದುಂಟೆ ಜನನ ಮರಣಕ್ಕೆ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಎಷ್ಟೆಷ್ಟೋ ಒಳ್ಳೆಯ ಕಥೆಗಳು, ಪ್ರಣಯ ಗೀತೆಗಳು, ಬೇರೆ ಬೇರೆ ಶಿಷ್ಟಗೀತೆಗಳಿರಲ್ಲ. ಕುಂದಾಪುರ ಕನ್ನಡ ನಾವು ಬೆಳೆಸ್ಕ ಕುಂದಾಪುರ ಕನ್ನಡ ಅಂತ ಹೇಳಿದರೆ, ಕುಂದಾಪುರ ನಮ್ಮ ಭಾಷೆಯಲ್ಲ ಬದುಕಂತ ನಾವು ಹೇಳ್ತೇವೆ. ಈ ಬದುಕು ಮಾಡಬೇಕಿದ್ದರೆ ನಾವು ಮುಖ್ಯವಾಗಿ ಈ ಒಂದು ಭಾಷೆಯ ಸಾಹಿತ್ಯವನ್ನು ಉಳಿಸುವ ಕೆಲಸವನ್ನು ಮಾಡಬೇಕು. ತುಂಬ ಮಂದಿ ಸಾಹಿತಿಗಳು ನಮ್ಮಲ್ಲಿ ಓಡಾಡಿದ್ದಾರೆ. ಇದರಲ್ಲಿ ಹೇಳಲಿಕ್ಕೆ ಹೋದರೂ ತುಂಬ ರೀತಿಯ ವಿಷಯಗಳಿವೆ. ಕುಂದ ಕನ್ನಡ ಅಧ್ಯಯನ ಕೇಂದ್ರ, ಅಧ್ಯಯನ ಪೀಠವನ್ನು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಸಂಶೋಧನೆಗಾಗಿ ಮತ್ತು ನಮ್ಮ ಎಷ್ಟೋ ಒಂದು ವಿಷಯಗಳನ್ನು ಸಂಗ್ರಹ ಮಾಡಿ ಕಾಪಾಡಿರ್ಲಿಕ್ಕಾಗಿ ಮಾಡಿದ್ದು. ನಮ್ಮ ಆಗ್ರಹ ಅಂತ ಹೇಳಿದರೆ 2-3 ನಾವು ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೇಳ್ತಾ ಇದ್ದೇವೆ, ಕುಂದಾಪುರ ಕನ್ನಡದ ಅಕಾಡೆಮಿ ಆಗಬೇಕು ಎನ್ನುವುದನ್ನು. ಅದನ್ನು ಇವತ್ತು ಹೇಳ್ತೇನೆ. 3 ನಮ್ಮ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇದು ನಿರ್ಣಯ ಆಗಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅಧ್ಯಯನ ಪೀಠಕ್ಕೂ ಮತ್ತು ನಮ್ಮ ಕುಂದಾಪುರ ಕನ್ನಡ ಯಾವುದಿದೆ ನಮ್ಮ ಸಾಹಿತ್ಯ ಅಕಾಡೆಮಿಗೂ ಒಂದು ಇರುವ ವ್ಯತ್ಯಾಸ ಅಂತ ಹೇಳಿದರೆ, ಅದು ಅಧ್ಯಯನಕ್ಕೆ ಮಾಡುವಂತಹ ಒಂದು ವಿಶ್ವವಿದ್ಯಾಲಯದ ಒಂದು ಕ್ರಮ, ಒಂದು ವ್ಯವಸ್ಥೆ. ಕುಂದಾಪುರ ಕನ್ನಡ ಅಕಾಡೆಮಿ ಮಾಡಿದರೆ ಅದರಿಂದ ತುಂಬ ರೀತಿಯ ಪ್ರಯೋಜನ ಇದೆ. ಪ್ರಯೋಜನ ಅಂತ ಹೇಳಿದರೆ, ನಾನು ಕೊಂಕಣಿ ಅಕಾಡೆಮಿಯ ಸದಸ್ಯನಾಗಿದ್ದೆ. ಅಲ್ಲಿ ಕಲಾವಿದರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ನಾಟಕ ಮಾಡುವಂಥದ್ದು, ಕಲಾವಿದರ ಯಕ್ಷಗಾನ ಅಥವಾ ಅವರ ನೃತ್ಯಗಳನ್ನು ಮಾಡುವಂಥದ್ದು, ಕುಂದಾಪುರ ಕನ್ನಡ ಜಾನಪದ ಗೀತೆಗಳ ಸಂಗ್ರಹ ಮಾಡಿದ್ದು ಪುಸ್ತಕ ಪ್ರಕಟ ಮಾಡುವಂಥದ್ದು, ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಕುಂದಾಪುರ ಕನ್ನಡ ಅಕಾಡೆಮಿಯಿಂದ ಸಾಧ್ಯ ಇದೆ. ಅದು ಅಧ್ಯಯನ ಪೀಠಕ್ಕೆ ಅದರದಾದ ಮಿತಿ ಇದೆ. ಅಧ್ಯಯನ ಪೀಠ ನಮ್ಮಲ್ಲಿ ಇರಬೇಕು. ಅದರೊಟ್ಟಿಗೆ ಕುಂದಾಪುರ ಕನ್ನಡ ಅಕಾಡೆಮಿ ಮಾಡುವ ಹಾಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಪ್ರೊಫೆಸರ್ ಎ ವಿ ನಾವ್ಡ ದಂಪತಿಗಳು, ಆಮೇಲೆ ಕನ್ನಡಾಡಿ ವಾಜರಾಜ ಭಟ್ರು, ಆಮೇಲೆ ಚಂದ್ರಶೇಖರ್ ಹೊಳ್ಳ ದಂಪತಿಗಳು, ಮೂರೂರು ಚಂದ್ರ, ನಮ್ಮ ವರಮಹಾಲಕ್ಷ್ಮಿ ಹೊಳ್ಳ ಮುಂತಾದವರು ಸಹ ತುಂಬ ಮಂದಿ ಇದರಲ್ಲಿ ಕುಂದಾಪುರ ಕನ್ನಡದ ಕೆಲಸ ಮಾಡಿದ್ದಾರೆ. ನಮ್ಮ ವೈದ್ಯೆಯವರು, ಮಿತ್ರ ವೆಂಕಟರಾಜರು, ಆಮೇಲೆ GK ಇತ್ಯಾದರು ಎಲ್ಲ ಕುಂದಾಪುರ ಕನ್ನಡದ ಭಾಷೆಯನ್ನು ಉಪಯೋಗಿಸಿ ಕಾದಂಬರಿಗಳನ್ನೆಲ್ಲ ಬರೆದಿದ್ದಾರೆ. ಆದರೆ ನಮ್ಮ ಕುಂದಾಪುರ ಕನ್ನಡದ ಸಾಹಿತ್ಯವನ್ನು ಓದೋದು ಮಾತ್ರ ಅಲ್ಲ, ಅದನ್ನು ಸಂಗ್ರಹ ಮಾಡೋದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಅದನ್ನು ತಲುಪಿಸುವಲ್ಲಿ ನಾವು ಮಾಡಬೇಕು. ನಾವು ಕುಂದಾಪುರ ಕನ್ನಡ ಭಾಷಾಭಿವೃದ್ಧಿ ವೇದಿಕೆಯಿಂದ ವಿದ್ಯಾರ್ಥಿಗಳಿಗೊಂದು ಸ್ಪರ್ಧೆ ಮಾಡಿತ್ತು. ಇದೇ BJD ಒಬ್ಬ ಹುಡುಗ ಕೇವಲ 3 ನಿಮಿಷಗಳಲ್ಲಿ 50 ಗಾದೆ ಮತ್ತು ಒಗಟುಗಳನ್ನು ಹೇಳಿದ್ದಾನೆ. ಪಟ ಹೇಳ್ತಾನೆ, ಅಷ್ಟು ಹೇಳಿದ್ದಾನೆ. ಅಂದರೆ ಕುಂದಾಪುರ ನಮ್ಮ ಮಕ್ಕಳಿಗೆ ಆಸಕ್ತಿ ಇದೆ ಮತ್ತು ಅದನ್ನು ಬೆಳೆಸಲಿಕ್ಕೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ನಮ್ಮ ಗಾದೆಗಳನ್ನು ಒಟ್ಟು ಮಾಡಲಿಕ್ಕೆ ಇವತ್ತು ನಮ್ಮ ಗುಣ್ಮಿ ಚಂದ್ರಶೇಖರ್ ಐತಾಳಲ್ಲಿ ಬರೆದಿದ್ದಾರೆ, ವಿದ್ಯಾರ್ಥಿಗಳೇ ನನಗೆ ಸಹಾಯ ಮಾಡಿದರು ಅಂತ. ಎ ವಿ ನಾವ್ಡರು ಬರೀತಾರೆ, ವಿದ್ಯಾರ್ಥಿಗಳೇ ನನಗೆ ಸಹಾಯ ಮಾಡಿದ್ದು ಅಂತ. ಇವತ್ತು ನಮ್ಮ ಎಲ್ಲ ವಿಚಾರಗಳಲ್ಲೂ ಹಳ್ಳಿಗಳ ವಿದ್ಯಾರ್ಥಿಗಳ ಮೂಲಕವೇ ನಾವು ನಮ್ಮ ಸಾಹಿತ್ಯವನ್ನು ಒಟ್ಟು ಮಾಡ್ಬೋದು. ಇದಕ್ಕೆ ಮುಖ್ಯವಾಗಿ ಶ್ರಮಿಸಬೇಕಾದವರು ಶಿಕ್ಷಕರಿಗೆ ಇರುವಂಥ ಅವಕಾಶಗಳು ನಮ್ಮಲ್ಲಿ ಯಾರಿಗೂ ಇಲ್ಲ. ಅಂಥ ಶಿಕ್ಷಕರು ಈ ಬಗ್ಗೆ ತುಂಬ ಒಂದು ರೀತಿಯ ಪ್ರಯತ್ನ ಮಾಡಬೇಕಂತ ಹೇಳ್ತಾ, ನಮ್ಮಲ್ಲಿ ಕುಂದಾಪುರ ಕನ್ನಡದ ಸಮ್ಮೇಳನ BV ಉಡುಪುರ ಸಂದರ್ಭದಲ್ಲಿ ಆಗಿದೆ ಸಮ್ಮೇಳನ. ಆನಂತರ BV ಉಡುಪುರ ಬಸೂರಿನಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದರು, ಕುಂದಾಪುರ ಕನ್ನಡ ಸಮ್ಮೇಳನ. ನಮ್ಮ ನರೇಂದ್ರ ಕುಮಾರ್ ಅವರು, ನಮ್ಮ ಆನಂದ ಕುಂದರ್ ಅವರ ಸಹಕಾರದಿಂದ ಕಾಂಬ ಎನ್ನುವ ಸಮ್ಮೇಳನವನ್ನು 4-5 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ತುಂಬ ರೀತಿಯ ಕುಂದಾಪುರದ ಕನ್ನಡದ ಚಟುವಟಿಕೆಗಳು ನಡೀತಾ ಇವೆ. ರವಿ ಬಸ್ರೂರು ಕುಂದಾಪುರ ಕನ್ನಡ ಬೆಳೆಸಲಿಕ್ಕೆ ತುಂಬ ರೀತಿಯ ಹಾಡುಗಳನ್ನು ಮಾಡಿದರು. ಆಮೇಲೆ ಕುಂದಾಪುರ ಕನ್ನಡದಲ್ಲಿ ತುಂಬ ಚಲನಚಿತ್ರ ಆಗಿದೆ, ಕುಂದಾಪುರ ಕನ್ನಡದಲ್ಲಿ ಕಿರುಚಿತ್ರ ಆಗಿದೆ, ನಾಟಕ ಆಡ್ತಾ ಇದೆ. ಈಗ ನಮ್ಮ ಮನು ಹಂದಾಡಿ ಅಂತವರು ಮಾತಿನ ಮೂಲಕ ಕುಂದಾಪುರ ಕನ್ನಡದಲ್ಲಿ ಮನೆ ಮಾತಾಗಿದ್ದಾರೆ. ಚೇತನ್ ನೈಲಾಡಿ ಅಂತವರು ತಮ್ಮ ರೂಪಕಗಳ ಮೂಲಕ ತುಂಬ ಮನೆ ಮಾತಾಗಿದ್ದಾರೆ. ಹೀಗೆ ಕುಂದಾಪುರ ಕನ್ನಡ ತುಂಬ ರೀತಿಯಲ್ಲಿ ವಿಶೇಷವಾದ ಒಂದು ಬೆಳವಣಿಗೆ ಇವತ್ತು ಕಾಣ್ತಾ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮಲ್ಲಿ ಈ ಕುಂದ ಕನ್ನಡದ ಶಬ್ದ ನಿಧಿಯನ್ನು ವಿಶ್ವಂಬರ್ ಉಪಾಧ್ಯಾಯರು ಮಾಡಿದರು. ಪಂಜು ಗಂಗೋಳಿಯವರು ಅದನ್ನು ದೊಡ್ಡ ಮಟ್ಟದಕ್ಕೆ ಗ್ರಂಥ ಮಾಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಹೋದರು. ಹೀಗೆ ಕುಂದಾಪುರ ಕನ್ನಡದ ದಿನ ಆಚರಿಸುವ ಕ್ರಮ ಇವಾಗ ಬಂದಿದೆ. ಆಷಾಢಿ ಅಮಾವಾಸ್ಯೆ ಬಂದ ಕೂಡಲೇ ಇಡೀ ಕುಂದಾಪುರ ಕನ್ನಡದವರು ಎಲ್ಲೆಲ್ಲಿದ್ದಾರೆ ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತದೆ. ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಬೆಂಗಳೂರಿನಲ್ಲಿ
ಬಹಳ ದೊಡ್ಡ ಹಬ್ಬವನ್ನೇ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಕುಂದಾಪುರ ಕನ್ನಡದ ವಿಚಾರಗಳು ಮತ್ತು ಕುಂದಾಪುರ ಕನ್ನಡದ ಉತ್ಸವಗಳು ನಡೀತೇವೆ. ಆದರೆ ಬರೇ ಉತ್ಸವ ನಡೆದ್ರೆ ಸಾಧ್ಯ ಆಗೋದಿಲ್ಲ, ಆ ದಿನಾಚರಣೆ ಮಾಡಲು ಸಾಧ್ಯ ಆಗೋದಿಲ್ಲ. ಅದರ ಬದಲಿಗೆ ಕುಂದಾಪುರ ಕನ್ನಡದಲ್ಲಿ ವಿಷಯ ಸಂಗ್ರಹ ಮಾಡೋದು, ನಮ್ಮ ವಿಷಯವನ್ನು ಜ್ಞಾನದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸೋದು. ಇಲ್ಲಿ ಇರುವಂಥದ್ದು ಏನಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ನಮ್ಮ ಈ ವಿಚಾರ ಸಂಸ್ಕೃತಿ ಮತ್ತು ನಮ್ಮ ಭಾಷೆ ಇದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳುವ ಕೆಲಸವನ್ನು ನಾವು ಮಾಡಬೇಕು. ಭಾರತದಲ್ಲಿ ಇವತ್ತು ಸ್ವಾತಂತ್ರ್ಯ ನಂತರ 220 ಭಾಷೆಗಳು ಈ 5 ದಶಕಗಳಲ್ಲಿ 50 ವರ್ಷಗಳಲ್ಲಿ 220 ಭಾಷೆಗಳು ಮಾಯ ಆಗಿ ಹೋಗಿವೆ. ಕನ್ನಡ ಮಾತನಾಡುವ ಸಂಖ್ಯೆಯು ಕರ್ನಾಟಕದಲ್ಲಿ ಕಡಿಮೆಯಾಗಿದೆ. ಈ ಕೆಲವೊಮ್ಮೆ ಹಳೆಯ ಆಟಗಳ ಹಾಗೆ ನಮ್ಮ ಭಾಷೆಯನ್ನು ನಾನು ಉಪಯೋಗಿಸದಿದ್ದರೆ ಅದು ನಶಿಸಿ ಹೋಗ್ತದೆ ಹೇಳಲಿಕ್ಕೆ ನಾನು ಹೇಳ್ತೇನೆ. ನಮ್ಮ ಗಂಗೊಳ್ಳಿದೆ ಒಂದು ವಿಚಾರ ಹೇಳ್ತೇನೆ. ನಾವೊಂದು ಕಬಡ್ಡಿಯ ಹಾಗೆ ಒಂದು ಬೋಯ ಅಂತ ಒಂದು ಆಟ ಆಡ್ತಿತ್ತು. ಬೋಯ ಅಂತ ಹೇಳಿದರೆ ಒಂದು ಚಚ್ಚೌಕ 5 ಮಂದಿ ಚಚ್ಚೌಕದ ಒಂದು ಆಟ, 5 ಲೈನ್ ಇರ್ತದೆ, ಮಧ್ಯ ಒಂದು ಲೈನ್ ಕೋಣೆಗಳು ಇರ್ತವೆ. ಅಲ್ಲಿ 5 ಮಂದಿ ಹೊರಗೆ, ಈ 5 ಮಂದಿ ಯಾರು ಗೆರೆಯಲ್ಲಿ ನಿಂತಿದ್ದಾರೋ ಒಂದು ತಪ್ಪಿಸ್ಕೊಂಡು ಕೊನೆಗೆ ಬಂದು ಉಪ್ಪು ಅಂತ ಹೇಳಿ ಪುನಃ ಅವರಿಂದ ತಪ್ಪಿಸ್ಕೊಂಡು ಹೊರಗೆ ಹೋಗ್ಬೇಕಂತ ಒಂದು ಅತ್ಯುತ್ತಮವಾದ ಜಾಣ್ಮೆಯ ಆಟ ಅದು ಬೋಯ ಅಂತ ಹೇಳುವಂಥದ್ದು. ಅಷ್ಟು ಒಳ್ಳೆಯ ಒಂದು ಆಟ ಬೋಯ ಗಂಗೊಳ್ಳಿಯಲ್ಲಿ ನಡೀತಾ ಇತ್ತು. ನಾವೆಲ್ಲ ಕಾಲೇಜಿಗೆ ಬಂದ ಮೇಲೆ ಹೋಗುವಾಗ ಸಂಜೆ ಆಗ್ತದೆ, ಆಟ ನಿಲ್ಲಿಸಿದೆವು, ಅಲ್ಲಿನ ಮಕ್ಕಳು ಕಡಿಮೆ ಮಾಡಿದೆವು. ಇವತ್ತು ನಾವು ಗಂಗೊಳ್ಳಿ ಅಥವಾ ಕುಂದಾಪುರದಲ್ಲಿ ಬೋಯ ಆಟ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ಅದು ಬೋಯ ಅಂದರೆ ಎಂಥ ಮರ ಅಂತ. ನನಗೆ ಒಂದು ಸರಿ ಬೋಯ ಉತ್ಸವ ಅಥವಾ ಮಾಡುವಂಥ ಒಂದು ಮನಸ್ಸಿಗಿತ್ತು, ಅದನ್ನು ಮುಂದೆ ಮಾಡ್ಬೋದಂತ ಕಾಣ್ತದೆ. ಇಂಥದ್ದೊಂದು ಉತ್ಸವವನ್ನು ನಾವು ಬೋಯ ಆಟ ಇವತ್ತು ಹೇಗೆ ಹೋಯಿತೋ ಹಾಗೆ ನಾವು ಉಪಯೋಗ ಮಾಡಿದ್ರೆ ನಮ್ಮ ಸಂಸ್ಕೃತಿ ಆಟಗಳು ಹೋಗ್ತವೆ, ಭಾಷೆಯೂ ಹೋಗ್ತದೆ. ಹಾಗಾಗಿ ಇಂಥ ಒಂದು ಕನ್ನಡ ಉಳಿಸುವ ಪ್ರಯತ್ನವನ್ನು ನಾವು ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪ್ರಾಕೃತಿಕ ವೈಶಿಷ್ಟ್ಯ, ಭಾಷೆ, ಸಾಹಿತ್ಯ ಬಗ್ಗೆ ಮಕ್ಕಳು ಮೆಲುಕು ಹಾಕುತ್ತಾ ಬರಬೇಕು. ಅಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಪಂಚಗಂಗಾಳಿ ಉತ್ಸವದ ಬಗ್ಗೆ ಒಂದು ಪ್ರಸ್ತಾಪ ಇಲ್ಲಿ ಹೇಳಲೇಬೇಕಾಗ್ತದೆ. ಇಡೀ ನಮ್ಮ ಪರಿಸರದಲ್ಲಿ ವಿಶ್ವದಲ್ಲಿ ನೈಲ್ ನದಿ ಬಿಟ್ಟರೆ ಪಶ್ಚಿಮ ಘಟ್ಟದಿಂದ ಇಳಿದು ಉತ್ತರಕ್ಕೆ ಹೋಗಿ ಆಮೇಲೆ ಪುನಃ ದಕ್ಷಿಣಕ್ಕೆ ಬಂದು ಒಂದಾಗಿ ಸಮುದ್ರ ಸೇರುವ ಒಂದು ಪರಿಸರ ಎಲ್ಲೂ ಇಲ್ಲ. ಅದು ನಮ್ಮ ಪಂಚಗಂಗಾವಳಿ ಮಾತ್ರ. ಆ ಪಂಚಗಂಗಾವಳಿ ಬಗ್ಗೆ ವಿದೇಶಿಗರು ಎಷ್ಟು ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಚೆನ್ನಾದ ವರ್ಣನೆ ಮಾಡಿದ್ದಾರೆ. ನಮಗೆ ಒಬ್ಬ ಹುಡುಗ ಒಂದು ದಿವಸ ಬಂದು ಕೇಳಿದ, ನಮಗೆ ವಿದ್ಯಾರ್ಥಿ, ನನಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪಂಚಗಂಗಾವಳಿದ 5 ಹೆಸರು ಹೇಳಬೇಕಂತೆ. ನನಗೆ ಸ್ವಲ್ಪ ಒಂದು ಅನುಮಾನ ಆಯಿತು. ಯಾಕಂದರೆ ಪಂಚಗಂಗಾವಳಿ ಅನ್ನೋ ಪುಸ್ತಕದಲ್ಲಿ ಒಂದು ಕಡೆ ಜಂಬೂ ಮತ್ತು ಸೂಕ್ತಿ ಮತ್ತು ಹೆಸರು ಇದೆ. ಆಮೇಲೆ ಅಧ್ಯಯನ ಮಾಡಿದಾಗ ಡಾಕ್ಟರ್ ವಸಂತ ಮಾಧವ್ ಕೊಡಂಚೂರು ಅದರ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ 5 ನದಿಗಳ ಹೆಸರು ಬರೆದಿದ್ದಾರೆ: ಸೌಪರ್ಣಿಕ, ಕೇಟ, ಚಕ್ರ, ಕುಬ್ಜ, ವಾರಗಿ ಅಂತ. ಈ 5 ನದಿಗಳ ವಿಚಾರದಲ್ಲಿ ಯಾರಿಗೂ ನಮಗೆ ವಿಷಯ ಗೊತ್ತಿಲ್ಲ. ನಾನು, ಅಪ್ಪಣ್ಣ ಹೆಗ್ಡೆಯವರು, ಸುಬ್ರಹ್ಮಣ್ಯ ಶೆಟ್ಟರು ಎಲ್ಲ ಊರೂರಿ ಹಳ್ಳಿಗೆ ತಿರುಗಿ ಆಮೇಲೆ ಶಾಲೆಗೆ ತಿರುಗಿ 3 ತಿಂಗಳ ಅಭಿಯಾನ ಮಾಡಿತ್ತು. ಎಲ್ಲ ಕ್ಷೇತ್ರಗಳಲ್ಲಿ ಸಹ ಕಾರ್ಯಕ್ರಮ ಮಾಡಿತ್ತು. ಅದರಲ್ಲಿ ಪಂಚಗಂಗಾವಳಿ ನಮ್ಮ ಕುಂದಾಪುರ ತಾಲೂಕಿನ ಹೆಮ್ಮೆಯ ತಾಣ. ಪಂಚಗಂಗಾವಳಿ ತೀರದಲ್ಲಿ 2000ಕ್ಕೂ ಹೆಚ್ಚು ಗಿಡಮೂಲಿಕೆಗಳಿವೆ. ಪಂಚಗಂಗಾಳಿ ನದಿಯ ಬಗ್ಗೆ, ಅದನ್ನು ಉಳಿಸ್ಕೊಳ್ಳೋ ಬಗ್ಗೆ ನಾವು ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಅದರ ಬಗ್ಗೆ ಹೇಳಬೇಕಂತೆ, ಮಕ್ಕಳಿಗೆ ಜ್ಞಾನದಾನ ಮಾಡುವ ಕೆಲಸ ಮಾಡಬೇಕಂತ. ಅಂತಹ ಒಂದು ಪಂಚಗಂಗಾವಳಿಯ ಒಂದು ವೈಶಿಷ್ಟ್ಯ ತಿಳಿಸುವ ಕೆಲಸವನ್ನು ನಾವು ಮಾಡ್ತಿದ್ದ ಬಂದಿದ್ದೇವೆ. ಅದರ ಬಗ್ಗೆ ಇರುವ ಸಾಹಿತ್ಯಗಳು ಅಥವಾ ಏನಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕವೂ ಸಹ ನಾವು ಎಷ್ಟೋ ಸರಿ ಸಾಹಿತ್ಯ ಅಂತ ಹೇಳಿದ ಕೂಡಲೇ ಕತೆ ಬರೆಯೋದು, ಕವನ ಬರೆಯೋದು ಮಾತ್ರ ಅಂತ ತಿಳ್ಕೊಳ್ತೇವೆ. ನಮ್ಮಲ್ಲಿ ನೋಡಿ, ಉಮೇಶ್ ಪುತ್ರನವರು ಏಡ್ಸ್ ತುಂಬ ಉಡುಪಿ ಜಿಲ್ಲೆ ಕರ್ನಾಟಕದಲ್ಲಿ ಏಡ್ಸಲ್ಲಿ ಪ್ರಥಮ ಅಂತ ಯಾವಾಗ ಹಾಗೆಯನ್ನು ಬರ್ತಿತ್ತು. ಆ ಸಂದರ್ಭದಲ್ಲಿ ಏಡ್ಸ್ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ ಉಮೇಶ್ ಪುತ್ರನವರು ಏಡ್ಸ್ ಮಹಾಮಾರಿ ಅಂತ ಒಂದು ಪುಸ್ತಕ ಮಾಡಿದರು. ಅದು ಎಷ್ಟು ಉಪಯೋಗ ಆಯಿತು ಅಂತ ಹೇಳಿದರೆ ಎಲ್ಲ ಕಡೆ ಅದರ ಬಗ್ಗೆ ಒಂದು ಅಧ್ಯಯನ ನಡೀತು, ಪುಸ್ತಕ ಪ್ರಕಟ ಆಯಿತು. ರೋಟರಿ ಕುಂದಾಪುರ ದಕ್ಷಿಣದವರು ಅದನ್ನು ಪ್ರಾಯೋಜನ ಮಾಡಿದರು. ಆಮೇಲೆ ನಮ್ಮಲ್ಲಿ 350ಕ್ಕೂ ಹೆಚ್ಚು ವೃತ್ತಿಗಳಿವೆ, ಬೇರೆ ಬೇರೆ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. 300ಕ್ಕೂ ಹೆಚ್ಚು ಶಿಕ್ಷಣ ಕಲಿಕೆ ವೃತ್ತಿಗಳಿವೆ. ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಉಮೇಶ್ ಪುತ್ರನವರು ವೃತ್ತಿ ಮಾರ್ಗದರ್ಶನ ಅಂತ ಒಂದು ಪುಸ್ತಕ ಮಾಡಿದರು. ಅದು ಅತ್ಯುತ್ತಮ ಸಾಹಿತ್ಯ ಆಯಿತು. ನಮ್ಮ ಕುಂದಾಪುರ ತಾಲೂಕಿನಲ್ಲಿ 101 ಗ್ರಾಮಗಳಿವೆ. ಈ 101 ಗ್ರಾಮಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. 101 ಗ್ರಾಮಗಳು ಎಲ್ಲಿವೆ ಅಂತ ಗೊತ್ತಿಲ್ಲ. 101 ಗ್ರಾಮಗಳಲ್ಲಿ ಕುಂಬಾಶಿಗೆ ಯಾಕೆ ಹೆಸರು ಬಂತು, ತೆಕ್ಕಟ್ಟೆಗೆ ಹೇಗೆ ಹೆಸರು ಬಂತು, ತೆಕ್ಕಟ್ಟೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ದೇವಾಲಯಗಳಿವೆ, ಎಷ್ಟು ಶಾಲೆಗಳಿವೆ ಎನ್ನೋ ಪರಿಚಯವಿಲ್ಲ.
ನಾವು ಗ್ರಾಮ ಪಂಚಾಯತ್ ನಮ್ಮ ಸಂದೀಪ್ ಹೆಗ್ಗದ್ದೆಯವರಂತ ಅವ್ರನ್ನ ಕಳಿಸಿ ಗ್ರಾಮ ಪಂಚಾಯತಿಗೆಲ್ಲ ಹೋಗಿ ಅದರ ವಿವರ ಕೇಳಿದ್ದಾರೆ. ಗ್ರಾಮ ಪಂಚಾಯತ್ ವಿವರ ಇಲ್ಲ. ನಮ್ಮ ಊರಿನ ಇತಿಹಾಸ, ನಮ್ಮ ಊರಿನ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಲ್ಲದೆ ಅದು ನಮ್ಮ ನಂತರದ ಪೀಳಿಗೆಗೆ ಅದನ್ನು ವರ್ಗಾಯಿಸಬೇಕಾಗ್ತದೆ. ಅಂಥ ಒಂದು ಕತೆ ಕಾದಂಬರಿ ಸಾಹಿತ್ಯ ಅಲ್ಲದೆ ಬೇರೆ ಜ್ಞಾನ ನೀಡುವಂತಹ ಕೆಲಸವನ್ನು ಸಹ ನಾವು ಮಕ್ಕಳಿಗೆ ಮಾಡಬೇಕಂತ ನಾವು ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಕ್ಕಳು ಭಾಳ ಪ್ರತಿಭಾವಂತರಿದ್ದಾರೆ. ನಮ್ಮ ಮಕ್ಕಳು ಕೂಡಲೇ ನಮ್ಮ ವಿಷಯಗಳನ್ನು ಗ್ರಹಿಸ್ತಾರೆ. ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ನೀಡಿದರೆ ಮಕ್ಕಳಷ್ಟು ಉತ್ತಮವಾಗಿ ಕೂಡಲೇ ಪ್ರತಿಕ್ರಿಯೆ ಕೊಡೋರು ಯಾರೂ ಇಲ್ಲ ಅಂತ ಹೇಳ್ಬೋದು. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಕುಂದಾಪುರ ಕನ್ನಡ ನಾವು ಪುಸ್ತಕ ಅಥವಾ DTP ಮಾಡಿಯೋ ಮತ್ತೊಂದು ಮಾಡಿಯೋ ಅದನ್ನು ಸಾಹಿತ್ಯ ಪ್ರಚಾರ ಮಾಡಬೇಕಂತಿಲ್ಲ. ಇವತ್ತು ತುಂಬ ರೀತಿಯ ವ್ಯವಸ್ಥೆ ಬಂದಿದೆ. ನೀವು ಒಂದು ಮೊಬೈಲ್ ಹಿಡ್ಕೊಂಡ್ರೆ, ಒಂದು ಲ್ಯಾಪ್ಟಾಪ್ ಹುಡುಗರ ಹತ್ರ ಕೊಟ್ಟರೆ ಕನ್ನಡದಲ್ಲಿ ಎಷ್ಟು ಸಾಹಿತ್ಯ ರಚನೆ ಮಾಡಲಿಕ್ಕೂ ಅವರು ಮಾಡ್ತಾರೆ. ನಮ್ಮಲ್ಲಿ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಅಂತಿದ್ದಾರೆ. ಶಂಕರನಾರಾಯಣ ಉಪಾಧ್ಯಾಯರು ನಾಟಕಗಾರರು, ಮತ್ತು ನಾವು ಕೋಮಕಾರದ ಪ್ರಶಸ್ತಿಯನ್ನು ಕೊಟ್ಟಿತ್ತು. 1000ಕ್ಕೂ ಹೆಚ್ಚು ಪುಟದ ಒಂದು ಪುಸ್ತಕವನ್ನು ಬರೀ ನಮ್ಮ ಮೊಬೈಲ್ನಲ್ಲಿ ಟೈಪ್ ಮಾಡಿ ಅದನ್ನು ಅವರು ಧಾರಾವಾಹಿಗೆ ಬರೆದರು. ಇವತ್ತು ಅವರ ಪುಸ್ತಕ ಎಷ್ಟು ಒಂದು ಪ್ರಚಾರಗೊಂಡಿದೆ ಅಂತ ಹೇಳಿದರೆ, ಇಷ್ಟು ದಪ್ಪ ಪುಸ್ತಕ ಇಡೀ ಕುಂದಾಪುರ ತಾಲೂಕಿನ ಒಂದು ಸಾಮಾಜಿಕ ಪರಿಸ್ಥಿತಿಯ ಒಂದು ಚಿತ್ರಣ ಅದರಲ್ಲಿದೆ. ಅಪ್ಪಯ್ಯನ ಆಸ್ತಿಕತೆ ಅಂತ ಒಂದೇ ಒಂದು ನಿಮಗೆ ಪುಸ್ತಕ ಇವತ್ತು ಸಿಗೋದಿಲ್ಲ. ಅದನ್ನು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದವರು ಅದನ್ನು ಪ್ರಕಟ ಮಾಡಿದರು. ಆದರೆ ಅದನ್ನು ಇವತ್ತು ಒಂದೇ ಒಂದು ಪುಸ್ತಕ ಸಿಗೋದಿಲ್ಲ. ಅಷ್ಟು ಉತ್ತಮವಾದ ಪುಸ್ತಕ ಅಪ್ಪಯ್ಯನ ಆಸ್ತಿಕತೆ ಅಂತ. ಅದರಲ್ಲಿ ನೀವು ಕುಂದಾಪುರ ಕನ್ನಡ ಭಾಷೆಯನ್ನು ತಿಳ್ಕೊಳ್ಬೇಕು. ಅಪ್ಪಯ್ಯನ ಆಸ್ತಿಕತೆಯೇ ಕುಂದಾಪುರ ಕನ್ನಡ ಭಾಷೆ. ಅಷ್ಟು ಚೆನ್ನಾಗಿ ಅವರು ಉಪಯೋಗಿಸಿದ್ದಾರೆ. ನಾವು ಮೊಬೈಲ್ನಲ್ಲೂ ಮಾಡ್ಬೋದು, ಲ್ಯಾಪ್ಟಾಪಲ್ಲೂ ಮಾಡ್ಬೋದು. ನಾವು ಯಾವ ರೀತಿಯಲ್ಲೂ ಇವತ್ತು ಬೆಳೆಸ್ಲಿಕ್ಕೆ ಸಾಧ್ಯ ಇದೆ. ಸಾಹಿತ್ಯ ಆಸಕ್ತಿ ನನಗೆ ಈಗಾಗಲೇ ನಮ್ಮ ಕರಬರು ಬೇಕಾದಷ್ಟೇ ನಮ್ಮ ಕುಟುಂಬದ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಮಗೆ ಸಾಹಿತ್ಯಾಸಕ್ತಿ ಬೆಳೆಸಲಿಕ್ಕೆ ನಮ್ಮ ತಂದೆ, ನಮ್ಮ ಸಹೋದರ ಮತ್ತು ನಮ್ಮ ಗುರುಗಳು ಎಲ್ಲರೂ ಸಹ ನಮಗೆ ಸಹಾಯ ಮಾಡಿದರು. ಬಂಡರ್ಕಾಸ್ ಕಾಲೇಜಿಗೆ ಬಂದ ಮೇಲೆ ಎ ವಿ ನಾಯ್ಡರು ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿದರು. ನನಗೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಜಯಶೀಲ್ ರಾವ್, ಕಾದಿರ್ ಶಾಮಣ್ಣ, ವೈಕುಂಠರಾಜು, ವಡ್ಡರ್ಶೆರ ರಘುರಾಮ್ ಶೆಟ್ಟರು, ಹೀಗೆ ಇಡೀ ನಮ್ಮ ರಾಜ್ಯ ಮಟ್ಟದ ಖ್ಯಾತಿ ಗಳಿಸಿದ ಪತ್ರಕರ್ತರ ಒಂದು ಪರಿಚಯವಾದ್ದರಿಂದ ಈ ಸಾಹಿತ್ಯಾಸಕ್ತಿ, ಪತ್ರಿಕೋದ್ಯಮದ ಆಸಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಮ್ಮದು ಒಂದು ಕುಂದಪ್ರಭದ ಒಂದು ಬಳಗ ಇದೆ. ಆ ಕುಂದಪ್ರಭದ ಬಳಗ ನಾವು ಪ್ರತಿ ಸಂಜೆ ವಾಯುವಿಹಾರಕ್ಕೆ ಹೋದಾಗ ಮುಂದೇನು ಮಾಡುವುದು ಏನಾದರೂ ಒಂದು ಹೊಸತನ ಮಾಡಬೇಕಂತ ಹೇಳಿದಾಗ ಈ ಕನ್ನಡ ಡಿಡ್ಡಿಮ ಪುಸ್ತಕ ಉತ್ಸವ, ನಮ್ಮ ಕುಂದಕರಾವಳಿ ಉತ್ಸವ, ಕುಂದಕಲಾ ಉತ್ಸವ ಎಲ್ಲ ನಮ್ಮ ಬೇರೆ ಬೇರೆ ಉತ್ಸವಗಳನ್ನು ಮಾಡಿ ಸಾಹಿತ್ಯ ಸಪ್ತಾಹ ಅಂತ ಸಹ ಕಾರ್ಯಕ್ರಮ ಮಾಡಿದ್ದು. ಇದೇ ನಮ್ಮ ಆನೆಗುಡ್ಡೆ ಪರಿಸರದಲ್ಲಿ ನಮ್ಮ ರಂಗೋಲಿ ಕಲಾವಿದೆ, ಯಾಕೆ ನಾನು ಬೇರೆ ಬೇರೆ ಸಾಹಿತ್ಯ ವಿಚಾರ ಹೇಳ್ತೇನೆ ಅಂದರೆ, ರಂಗೋಲಿ ಕಲಾವಿದೆ ಭಾರತಿ ಬರುವಂತೆ ನಮ್ಮಲ್ಲಿ ರಂಗೋಲಿ ಬಗ್ಗೆ ಒಂದು ಸಾಹಿತ್ಯ ಬರೀತಿದ್ರು. ಅದರ ಬಗ್ಗೆ ಮಹಿಳೆಯರಿಗೆ, ಮಕ್ಕಳಿಗೆ ತುಂಬ ಆಸಕ್ತಿ ಬೆಳೆಯಿತು. ಅದು ಎಷ್ಟು ಒಂದು ಖ್ಯಾತಿ ಆಯಿತು ಅಂತ ಹೇಳಿದರೆ, ಇದೇ ನಮ್ಮ ಆನೆಗುಡ್ಡೆ ಪರಿಸರದಲ್ಲಿ ನಾವು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಮಾಡಿತ್ತು. ತುಂಬ ಮಂದಿ ಎಲ್ಲೆಲ್ಲಿಂದೆಲ್ಲ ಬಂದಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ. ನಮಗೆ ಜಾಗ ಸಾಕಾಗದೆ ಈ ಹಾಲನ್ನು ಎಲ್ಲ ಉಪಯೋಗಿಸ್ಕೊಂಡಿದ್ದು. ಇದರ ಯಶಸ್ಸಿನಿಂದ ಕನರಾಜು ವಾದಿರಾಜ ಭಟ್ರು, ಭಾರತಿ ಮರವಂತಿಯವರು, ಅಪ್ಪಣ್ಣೆಗ್ಡವರು ಹೇಳಿದರು, ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ. ಒಂದೇ ಒಂದು ದಿವಸ ನಮ್ಮ ಕುಂದಾಪುರದಲ್ಲೊಂದು ರಾಜ್ಯ ಮಟ್ಟದ ರಂಗೋಲಿ ಒಂದು ಪ್ರದರ್ಶನ ಮಾಡಿತ್ತು. ಆ ಪ್ರದರ್ಶನ ಎಷ್ಟಂತ ಹೇಳಿದ್ರೆ, ಮನೆಯಲ್ಲಿ ರಂಗೋಲಿ, ರಸ್ತೆಯಲ್ಲೂ ರಂಗೋಲಿ, ರಸ್ತೆ ಬಂದ್ ಮಾಡಿ ನಾವು ರಂಗೋಲಿ ಹಾಕುವಂಥ ಕೆಲಸ ಮಾಡಿದ್ವಿ. ಒಂದೇ ದಿನದಲ್ಲಿ 10,000 ರಂಗೋಲಿಯನ್ನು ಹಾಕಿದ್ದೇವೆ ಇಡೀ ನಮ್ಮ ಕುಂದಾಪುರ ತಾಲೂಕಿನಲ್ಲಿ. ಒಂದೇ ದಿನದಲ್ಲಿ 10,000 ರಂಗೋಲಿ. ಅಂದರೆ ನಮ್ಮ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿ, ಕಲೆ ಬಗ್ಗೆ ಆಸಕ್ತಿ, ಸಂಗೀತದ ಬಗ್ಗೆ ಆಸಕ್ತಿ ಬೆಳೆಸಿದರೆ ತುಂಬ ರೀತಿಯ ಅನುಕೂಲತೆ ಇದೆ. ಇವತ್ತು ನೀವು ದೂರದರ್ಶನದಲ್ಲಿ ತುಂಬ ರೀತಿಯ ಸ್ಪರ್ಧೆ ಮಕ್ಕಳಿಗಾಗಿ ಬರ್ತವೆ. ಆ ಇಷ್ಟು ಸಣ್ಣ ಎಲಿಮೆಂಟ್ರಿ ಶಾಲೆಯ 6 ವರ್ಷದ, 8 ವರ್ಷದ, 9 ವರ್ಷ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದರೆ, ಆ ಒಂದು ನಮ್ಮ ಮಕ್ಕಳ ಪ್ರತಿಭೆ ಬಗ್ಗೆ ಖುಷಿ ಆಗ್ತದೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪಾಠ ಅಲ್ಲದೆ ಪಾಠೇತರ ಚಟುವಟಿಕೆ ಬಗ್ಗೆ ನಾವು ತಿಳುವಳಿಕೆ ಹೇಳುವಂಥ ಕೆಲಸ. ನಮ್ಮಲ್ಲಿ ಪಾಠೇತರ ಚಟುವಟಿಕೆಗಳಿಗೆ ಸರಿಯಾದ ಪ್ರೋತ್ಸಾಹವೇ ಇಲ್ಲ ಅಂತ ಹೇಳಲಿಕ್ಕೆ, ಅಂದರೆ ಅವರಿಗೆ ಬೇರೆ ಬೇರೆ ಇರ್ತದೆ. ಶಾಲೆಗಳಿಗೆ ಬಂದು ಬೇರೆಯವ್ರ ಕಾರ್ಯಕ್ರಮ ಮಾಡುವಾಗೆಲ್ಲ, ಶಾಲಾ ದಿನಗಳಲ್ಲಿ ಮಕ್ಕಳನ್ನು ಹೊರಗೆ ಕಳಿಸುವಾಗೆಲ್ಲ, ಅಂದರೆ ಅದು ಬಂದದ್ದು ಹೇಗಂತ ಹೇಳಿದರೆ,
ಈ ಮೆರವಣಿಗೆ ಮತ್ತೊಂದೆಲ್ಲ ಆದಾಗ ಮತ್ತು ರಾಜ್ಯ ಮಟ್ಟದ ನಾಯಕರೆಲ್ಲ ಬಂದಾಗ ಬಿಸಿಲಿನಲ್ಲಿ ಮಕ್ಕಳನ್ನು ನಿಲ್ಲಿಸೋದು, ಎಷ್ಟೋ ಹೊತ್ತು ಅವ್ರಿಗೆ ಕಾಯಿಸೋದೆಲ್ಲ ಮಾಡ್ತಿದ್ರು. ಅದಕ್ಕಾಗಿ ಒಂದು ಬಂದಿತ್ತು. ಇವತ್ತು ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡುವಾಗಿಲ್ಲ, ಶಾಲಾ ಮಕ್ಕಳನ್ನು ಸ್ಪರ್ಧೆಗೆ ಹೊರಗೆ ಕಳಿಸುವಾಗಿಲ್ಲ ಅಂತ ಹೇಳಿದರೆ ಮಕ್ಕಳ ಜ್ಞಾನ ಬೆಳೆಸೋದು ಹೇಗೆ? ಈ ಬಗ್ಗೆ ಸರ್ಕಾರ ಮರುಚಿಂತನೆ ಮಾಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತು ಕುಂದಾಪುರದ ನೆಲದ ಬಗ್ಗೆ ನಾವೊಂದು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ಕುಂದಾಪುರ ತಾಲೂಕು, ಕುಂದಾಪುರ ಕನ್ನಡ ಬೆಳೆಸಲಿಕ್ಕೆ ಎಷ್ಟೊಂದು ವೈಶಿಷ್ಟ್ಯಪೂರ್ಣ ಅಥವಾ ಗಟ್ಟಿಯಾದ ನೆಲ ಅಂತ ಹೇಳಲಿಕ್ಕೆ ಹೇಳಿದರೆ, ಕುಂದಾಪುರ ತಾಲೂಕಿನಲ್ಲಿ ನಮ್ಮದೇ ಕೊಂಕಣಿ ಭಾಷೆ ಮಾತೃಭಾಷೆ ತಗೊಳ್ಳಿ, 15 ಜಾತಿ ಇವೆ ಕೊಂಕಣಿ ಮಾತೃಭಾಷೆಯಲ್ಲಿ. ಗೌಡ ಸಾರಸ್ವತ, ರಾಜಾಪುರ ಸಾರಸ್ವತ, ದೈವಜ್ಞ, ವಾಣಿ, ಕಾರ್ವಿ, ಮೇಸ್ತ, ಕುಂಬಾರ, ನವಾಯಿತಿ, ಮಡಿವಾಳ, ಕುಡಬಿ, ಕ್ರೈಸ್ತ, ಚಪ್ಟಗಾರ್, ಹೀಗೆ ಕೊಂಕಣಿ ಮಾತಾಡೋ ಜನ ಇದ್ದಾರೆ, ತುಳು ಮಾತಾಡೋ ಜನ ಇದ್ದಾರೆ, ಮತ್ತು ಬ್ಯಾರಿ ಮಾತಾಡೋ ಜನ ಇದ್ದಾರೆ, ಎಲ್ಲ ಜನ ಇದ್ದಾರೆ. ಆದರೆ ಅವರ ಮಾತೃಭಾಷೆ ಏನೇ ಇದ್ದರೂ ಎಲ್ಲರೂ ವ್ಯವಹಾರ ಮಾಡೋದು ಕುಂದಾಪುರ ಕನ್ನಡದಲ್ಲೇ. ಹೊಯ್ಕೆ ಬರ್ಕಂತೇಳಿ ಕುಂದಾಪುರದಲ್ಲಿ ಪಾಪ ಮರ್ರ ಬಪ್ಪ ಮರ್ರ ಅಂತೇಳಿ ಮಾತಾಡೋದು. ಇದು ನಮ್ಮ ಕುಂದಾಪುರ ತಾಲೂಕಿನ ವೈಶಿಷ್ಟ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈಗ ಬದುಕಿನ ದಾರಿ ಬದಲಾಗಿದೆ, ಮತ್ತು ಹಳ್ಳಿ ಹೆಂಗಸರ ನಡುವೆ ಒಂದು ರೀತಿಯ ಹಿಂದಿನ ಅನುಭವ ಅದು ಇವತ್ತು ಅಥವಾ ಬಾಂಧವ್ಯ ಇವತ್ತಿಲ್ಲ. ಆದರೆ ಈ ಹಿಂದೆ ಒಂದು ಉಳುವಾಗಲೇ ಆಗಲಿ ಬೇರೆ ಮಾಡುವಾಗಲಿ ಕುಂದಾಪುರ ಕನ್ನಡದ ಜನಪದ ಸಂಸ್ಕೃತಿಯನ್ನು ಅವರು ಹೇಗೆ ಬೆಳೆಸಿದರು, ಹೇಗೆ ಅವರು ಮತ್ತು ಯಾವ್ಯಾವ ಹಾಡುಗಳನ್ನು, ಜನಪದ ಹಾಡುಗಳನ್ನು ಹಾಡ್ತಿದ್ರು ಎನ್ನುವ ಬಗ್ಗೆ ನಾವು ಅದನ್ನು ಸಂಗ್ರಹ ಮಾಡಿ ಅದರ ಬಗ್ಗೆ ಒಂದು ದಾಖಲೆ ಮಾಡುವ ಅಗತ್ಯ ಇದೆ. ಅದಕ್ಕಾಗಿ ಈ ವಿಚಾರಗಳನ್ನು ಆದಷ್ಟು ಸಾಕ್ಷ್ಯಚಿತ್ರದ ಮೂಲಕ ಅಥವಾ ನಮ್ಮಲ್ಲಿರುವ ಈಗಿನ ಆಧುನಿಕ ವ್ಯವಸ್ಥೆ ಮೂಲಕ ಸಂಗ್ರಹ ಮಾಡಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಸಮ್ಮೇಳನಕ್ಕೆ ನುಡಿ ಬೆಳಕು ಅಂತ ಪುಸ್ತಕ ಯಾಕೆ ಇಟ್ಟಿದ್ರು ಅಂತ ಹೇಳಲಿಕ್ಕೆ ಒಂದು ಮಾತೇಳಿ ನನ್ನ ಕಾರ್ಯಕ್ರಮ ಮಾತನ್ನು ಮುಗಿಸ್ತೇನೆ. ನಾವು ನುಡಿ ಬೆಳಕು ಅನ್ನು ಹೇಳುವಂಥದ್ದು ಒಂದು ಕಾರ್ಯಕ್ರಮ ಹಿಂದೆ ಮಾಡ್ತಾ ಇತ್ತು. 26 ವರ್ಷಗಳ ಹಿಂದೆ ನುಡಿ ಬೆಳಕು ಮಾಡಿ 20 ವರ್ಷ ಆಯಿತು. ಆ ಪುಸ್ತಕವೂ ಮಾಡಿ 20 ವರ್ಷ ಆಯಿತು. ಅದರಲ್ಲಿ ನುಡಿ ಬೆಳಕು ಎನ್ನುವುದು ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಬದುಕಿನ ಮೌಲ್ಯಗಳನ್ನು ಬಿಂಬಿಸುವ ಪ್ರಮುಖ ಪರಿಕಲ್ಪನೆ ಅದು. ಈ ಮೂಲಕ ನಾವು ಜ್ಞಾನದಾನವನ್ನು ನೀಡಬಹುದು. ಜ್ಞಾನದಾನ ಅಂದರೆ ಪ್ರತಿಯೊಬ್ಬರಿರುವ ಅಜ್ಞಾನದ ಕತ್ತಲೆಯನ್ನು ನಾವು ನೀಗಿಸ್ಬೋದು. ಅನ್ನದಾನಕ್ಕಿಂತಲೂ ಜ್ಞಾನದಾನ ಶ್ರೇಷ್ಠ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಕತ್ತಲೆ ಮೆರೆಸುವ ಜ್ಯೋತಿ ಇದು, ಬದುಕಿಗೆ ಭರವಸೆ ನೀಡುವ ಶಕ್ತಿ ಇದು, ಹಂಚಿದಷ್ಟು ಹೆಚ್ಚುವ ಪಾತ್ರ ಇದು, ಅಂತರಂಗದ ಶುದ್ಧಿಗೆ ಅರಿವಿನ ಮಾತ್ರ ಇದು. ಇದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನುಡಿ ಬೆಳಕಿನ ಮೂಲಕ ಉತ್ತಮ ಜೀವನ ಮೌಲ್ಯದ ಪಾಠ ಮುಂದಿನ ಪೀಳಿಗೆ ಪಡೆಯಲಿ. ಸಮಾಜದಲ್ಲಿ ಮಾದರಿ ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂತೆ ಈ ಸಮ್ಮೇಳನ ಪ್ರಭಾವ ಬೀರಲಿ. ಪ್ರಕೃತಿಯ ಎಲ್ಲ ಒಳ್ಳೆಯದು ನಮಗೆ ಸಿಗುತ್ತಿರಲಿ. ಒಳ್ಳೆಯದನ್ನೇ ನಾವು ನೋಡೋಣ, ಒಳ್ಳೆಯದನ್ನೇ ನಾವು ಓದೋಣ, ಒಳ್ಳೆಯದನ್ನೇ ನಾವು ಕಲಿಯೋಣ, ಒಳ್ಳೆಯದನ್ನೇ ನಾವು ಕೇಳೋಣ ಅಂತ ಹೇಳ್ತಾ, ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿ ಈ ಸಮ್ಮೇಳನಾಧ್ಯಕ್ಷರ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ಯಾರ್ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಪ್ರತಿಯೊಬ್ಬರು ಬಂಟಿಂಗ್ ಹಾಕೋರಿಂದ ಹಿಡಿದು ಪ್ರತಿಯೊಬ್ಬರು ಯಾರ್ಯಾರು ಕಾರಣರಾಗಿದ್ದಾರೆ ಅವರಿಗೆಲ್ಲ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಥಮವಾಗಿ ನನಗೆ ಇರುವ ಇಡೀ ಒಂದು ನಮ್ಮ ಭಾಷಣದ ಒಂದು ಸಾರಾಂಶ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ನಮ್ಮ ಪರಿಸರ, ನಮ್ಮ ಹಿರಿಯರು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದರ ಬಗ್ಗೆ ಜ್ಞಾನವನ್ನು ದಾನ ಮಾಡುವ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.